ವೀಕ್ಷಕರೇ ನಮಸ್ಕಾರ. ಇವತ್ತಿನ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮಗೊತ್ತು ಒಂದಲ್ಲ ಒಂದು ಸ್ಪೆಷಲಿಸ್ಟನ್ನು ಕರ್ಕೊಂಡ್ಬಂದು ನಾವಿಲ್ಲಿ ಮಾತಾಡಿಸ್ತಾ ಇರ್ತೀವಿ ಮನುಷ್ಯನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಇವತ್ತಿನ ಚರ್ಚೆಯ ವಿಷಯ ಥೊರಾಕ್ಸಿಕ್ ಸರ್ಜರಿ, ಅಥವಾ ನಾವು ಒಂದು ಕನ್ನಡ ಭಾಷೆಯಲ್ಲಿ ಹೇಳಬೇಕು ಅಂದರೆ ಎದೆಗೂಡಿನಲ್ಲಿ ಇರುವಂಥ ಅದನ್ನು ನಾವು ವಿವರವನ್ನು ಡಾಕ್ಟರ್ ಹತ್ರ ಕೇಳೋಣ. ನಮಗೆ ಇವತ್ತು ಮಾಹಿತಿಯನ್ನು ಕೊಡೋದಕ್ಕೆ ಡಾಕ್ಟರ್ ವಿಜಯ್ CL ಇವರು ನಾರಾಯಣ ಹೆಲ್ತ್ ಸಿಟಿಯ ವೈದ್ಯರು. ಇವರು ಸೀನಿಯರ್ ಕನ್ಸಲ್ಟೆಂಟು ಥೊರಾಕ್ಸಿಕ್ ಸರ್ಜರಿ. ಇದರಲ್ಲಿ ಈಗ ನಿಮಗೆ ಗೊತ್ತಿದ್ದಂತೆ ಸ್ಪೆಷಲೈಸೇಷನ್ ಎಷ್ಟು ಸೂಕ್ಷ್ಮವಾಗಿ ಹೋಗ್ತಾಯಿದೆ ಅದನ್ನು ಅವ್ರ ಬಾಯಲ್ಲಿ ಕೇಳೋಣ. ಪ್ರತಿಯೊಂದಕ್ಕೂ ಅಂಗಾಂಗಗಳಿಗೆ ಒಂದೊಂದು ಸ್ಪೆಷಾಲಿಟಿ ಕ್ರಿಯೇಟ್ ಆಗಿದೆ. ಅಷ್ಟು ಫೈನ್ ಟ್ಯೂನ್ಡ್ ಇದು ಕೂಡ ನಮ್ಮ ಚಿಕಿತ್ಸೆ ಕೂಡ ಸಿಗ್ತದೆ. ಮೊದಲು ನನಗೆ ಈಗ ರಫ್ ಆ್ಯಂಡ್ ಟಫ್ ಅಥವಾ ಹಿಂಗೇನೋ ಒಂದು ಒಬ್ಬರೇ ಡಾಕ್ಟ್ರ್ ಎಲ್ಲದನ್ನೂ ಮಾಡುವಂಥ ಕಾಲ ಇಲ್ಲ. ಈಗ ಆ ಥರ ಒಂದು ಸ್ಪೆಷಲೈಸೇಷನ್ನು ಹೈಯರ್ ಎಂಡ್ ಹೋಗ್ತಾಯಿದೆ, ನಿಮಗೂ ಗೊತ್ತು. ಇವತ್ತಿನ ಚರ್ಚೆಯ ವಿಷಯ ಥೊರಾಕ್ಸಿಕ್ ಸರ್ಜರಿ. ಅದರಲ್ಲಿ ಏನೇನು ಹೊಸ ವಿಭಾಗಗಳು ಬಂದಿದೆ ಅಥವಾ ಹೊಸ ವಿಧಾನಗಳು ಏನು ಬಂದಿದೆ. ಈಗ ಮತ್ತು ಈಗ ನಿಮಗೆ ಎಲ್ಲ ಏನು ಕೇಳಿದರೆ, ಒಂದು ಸರ್ಜರಿ ಅಂದರೆ ಹೆದರಿಕೆ. ಈಗ ಆ ಹೆದರಿಕೆಯನ್ನು ಮೀರಿಸಿ ಭಾಳ ಸುಲಭವಾಗಿ ಇವತ್ತು ಬೆಳಗ್ಗೆ ಬರ್ರಿ ನಾಳೆ ನಿಮಗೆ ಡಿಸ್ಚಾರ್ಜ್ ಮಾಡ್ತೀವಿ, ಬೇಡ ಕೆಲವೊಂದರಲ್ಲಿ ಇವತ್ತು ಸಂಜೆನೇ ಡಿಸ್ಚಾರ್ಜ್ ಮಾಡ್ತೀವಿ ಹೇಳುವಂಥರ ಮಟ್ಟಿಗೆ ಈಗ ಇವತ್ತು ಮುಂದುವರೆದಿದೆ ಈ ವೈದ್ಯ ವಿಜ್ಞಾನ. ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಬನ್ನಿ ಡಾಕ್ಟರ್ ವಿಜಯ್ CL ಅವ್ರನ್ನ ಭೇಟಿಯಾಗಿ ಮಾತಾಡಿಸಿ ಬರೋಣ. ಡಾಕ್ಟರ್ ನಮಸ್ಕಾರ. ನಮಸ್ತೆ. ನಮ್ಮ ವಾಹಿನಿಗೆ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಈಗ ನಾನು ಇಂಟ್ರೊಡಕ್ಷನ್ ಹೇಳಿದಂಗೆ ಸ್ಪೆಷಲೈಸೇಷನ್ನು ಭಾಳ ಸ್ಪೆಷಲೈಸ್ ಆಗ್ತಾ ಇದೆ. ನಾವು ಜೋಕಿಗೆ ಒಬ್ಬರು ಕವಿಗಳು ಹೇಳಿದಂಗೆ ಎಡಗಣ್ ಡಾಕ್ಟ್ರ್ ಬೇರೆ ಬಲಗಣ್ ಡಾಕ್ಟ್ರ್ ಬೇರೆ ಬರೋಗಿ ಅದನ್ನು ನಾವು ಹಾಗೆ ಕ್ಲೀಶಿಯಾಗಿ ಹೇಳೋದಕ್ಕಿಂತ ಅಷ್ಟು ಫೈನ್ ಟ್ಯೂನ್ಡ್ ಟ್ರೀಟ್ಮೆಂಟ್ ಆಗ್ತಾಯಿದೆ ಅದರಲ್ಲಿ. ಅದಕ್ಕಿಂತ ನಾವು ಮೂಲ ವಿಷಯಕ್ಕೆ ಬರೋದಕ್ಕಿಂತ ಮೊದಲೇ ತಮ್ಮ ಊರು ಯಾವುದು? ನಾವು ಬೇಸಿಕಲಿ ನಾವು ಚನ್ನರಾಯಪಟ್ಟಣದಿಂದ ಹಾಸನ ತಾಲೂಕು. ಪ್ರೈಮರಿ ವಿದ್ಯಾಭ್ಯಾಸವೆಲ್ಲ ಅಲ್ಲೇ ಮುಗಿತು. ವೈದ್ಯಕೀಯ ವಿದ್ಯಾಭ್ಯಾಸಕ್ಕಾಗಿ ನಾವು JSS ಮೆಡಿಕಲ್ ಕಾಲೇಜ್ ಮೈಸೂರಲ್ಲಿ JSS ಅಲ್ಲಿ ನಾವು ವೈದ್ಯಕೀಯ ವಿದ್ಯಾಭ್ಯಾಸ ಮಾಡಿದ್ದು, MBBS ಮಾಡಿದ್ದು. ಅದಾದ ಮೇಲೆ ಸರ್ಜಿಕಲ್ ಸ್ಪೆಷಾಲಿಟಿಯಲ್ಲಿ ಸ್ನಾತಕೋತ್ತರ ಇದಕ್ಕೋಸ್ಕರ MS ಜನರಲ್ ಸರ್ಜರಿಯಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಏಮ್ಸ್ ನ್ಯೂ ಡೆಲ್ಲಿಯಲ್ಲಿ ನಾವು ಜನರಲ್ ಸರ್ಜರಿ. ಈಗ ಏಮ್ಸ್ ಬೇರೆ ಬೇರೆ ಕಡೆ ಆಗಿದೆ, ಈಗ ಸುಮಾರಾಗಿದೆ. ಅವಾಗ ಇದ್ದಿದ್ದು ಒಂದೇ ಏಮ್ಸ್ ಆಲ್ ಓವರ್ ಇಂಡಿಯಾ ಕಾಂಪಿಟೇಟಿವ್ ಇದರಲ್ಲಿ ಒಂದೇ ಏಮ್ಸ್ ಇದ್ದಿದ್ದು. ಸೊ ಅಲ್ಲಿ ನಾವು ಸರ್ಜಿಕಲ್ ಟ್ರೈನಿಂಗ್ ಮಾಡಿ ಮುಗಿಸ್ತು ಅದರಲ್ಲಿ. ಅದಾದ ನೀವು ಯಾವುದೇ ಸರ್ಜರಿ ಸ್ಪೆಷಾಲಿಟಿಗೆ ಹೋದರೂ ಮೊದಲು ಫೌಂಡೇಶನ್ ಏನು ಜನರಲ್ ಸರ್ಜರಿ. ಅಲ್ಲೇ ನೀವು ಎಲ್ಲ ವಿಭಾಗಗಳನ್ನು ನೋಡ್ಕೊಂಡು ಅಲ್ಲಿ ಎಲ್ಲದಕ್ಕೂ ನೀವು ಎಕ್ಸ್ಪೋಸ್ ಆಗ್ತೀರಾ. ಎಲ್ಲಾ ತರದ ಸ್ಪೆಷಾಲಿಟಿಗೂ ಒಂದು ಮಟ್ಟಿಗೆ ಎಕ್ಸ್ಪೋಸ್ ಆಗ್ತೀರಾ. ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಸ್ಪೆಷಾಲಿಟಿ ಯಾವ್ದು ತಗೋಬೇಕು ಅನ್ನೋದು. ಅಥವಾ ಇವತ್ತಿನ ಸ್ಕೋಪ್ ಯಾವ್ದಿದೆ, ಬರ್ನಿಂಗ್ ಇಶ್ಯೂ, ರನ್ನಿಂಗ್ ಟೈಮ್ ಅಲ್ಲಿ ಅವಾಗ ಯಾವ್ದು ಇದಿರುತ್ತೆ ಅದನ್ನ ತಗೋತೀವಿ. ಸೊ ಈಗ ನೀವು ಅಲ್ಲಿ MS ಮಾಡಿದ್ದು ಜನರಲ್ ಸರ್ಜರಿ ಮಾಡ್ದು. ಅದಾದ್ಮೇಲೆ ಅವಾಗ ನಾವು MS ಮಾಡ್ಬೇಕಂದ್ರೆ ಏಮ್ಸ್ ಅಲ್ಲಿ ಆ ಟೈಮಲ್ಲೇನೆ ಒಂದು ಇಂಡಿವಿಜುವಲ್ ಸ್ಪೆಷಾಲಿಟಿ ಜನರಲ್ ಸರ್ಜರಿಲೇನೆ ಒಬ್ಬೊಬ್ರು ಒಂದೊಂದು ಕನ್ಸಲ್ಟೆಂಟ್ಗಳು ಒಂದೊಂದು ಸ್ಪೆಷಾಲಿಟಿ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು ಆಲ್ರೆಡಿ. ನನ್ನ ಅದೃಷ್ಟಕ್ಕೆ ಅಂತಾನೆ ಅನ್ಕೋಬೇಕು, ನಾನು ಮಾಡ್ತಿದ್ದ ಯೂನಿಟ್ ಅಲ್ಲಿ ಸರ್ಜಿಕಲ್ ಯೂನಿಟ್ ಅಲ್ಲಿ ಅವಾಗ ಥೊರಾಸಿಕ್ ಕೆಲಸ ನಡೀತಾ ಇತ್ತು. ಸೊ ಅದರಿಂದ ನನಗೆ ಅಲ್ಲೇ ಸ್ವಲ್ಪ ಥೊರಾಕ್ಸಿಕ್ ಅಂದ್ರೆ ನಮ್ಮ ವೀಕ್ಷಕರಿಂದ ಎದೆಗೂಡು ಥೊರಾಕ್ಸಿಕ್ ರೀಜನ್ ಇದಕ್ಕೆ. ಇದು ಮೇಲಿಂದು ಸರ್ವೈಕಲ್ಲು, ಕೆಳಗಿಂದು ಥೊರಾಕ್ಸಿಕ್, ಕೆಳಗಿಂದು ಲಂಬಾರ್ ರೀಜನ್. ಸೊ ಥೊರಾಕ್ಸಿಕ್ ಅಂದ್ರೆ ಎದೆಗೂಡು ನಿಮ್ಮ ಭಾಷೆಯಲ್ಲಿ. ಅದರಲ್ಲಿ ಮುಖ್ಯವಾದ ಆರ್ಗನ್ ಬರೋದು ಒಂದು ಹಾರ್ಟು, ಇನ್ನೊಂದು ಶ್ವಾಸಕೋಶ. ಆಮೇಲೆ ಅದು ಊಟದ ಪೈಪು, ಗಾಳಿ ಪೈಪು ಅವೆಲ್ಲ ಇರುತ್ತೆ, ಅನ್ನನಾಳ ಇದೆಲ್ಲ ಮೇಲಿಂದ ಎದೆಗೂಡು. ಸೊ ಮುಖ್ಯವಾದ ಅಂಗ ಇರೋದು ಇದೇ ಎರಡು. ಅಂದ್ರೆ ಇಲ್ಲಿ ಏನು ನಮ್ಮ ಪಾರ್ಟಿಷನ್ ವಾಲ್ ಇದೆ, ಒಪೆ ಅಥವಾ ಡಯಾಫ್ರಮ್, ಅದಕ್ಕಿಂತ ಮೇಲಿನ ಮತ್ತೆ ಎದೆಗೆ ಒಂದು ಬೌಂಡ್ರಿ ತರ. ಸೊ ಎದೆ ಭಾಗ. ಸೊ ಅದರಲ್ಲಿ ನಿಮ್ಮಲ್ಲಿ ಥೊರಾಕ್ಸಿಕ್ ಇದ್ರ ಮೇಲೆ ಕೆಲಸ ಮಾಡ್ತಾ ಇದ್ರು. ಸೊ ಅದರಿಂದ ನನಗೆ ಇಂಟ್ರೆಸ್ಟ್ ಬಂತು. ಸೊ ಅವಾಗ ನಾನು ನೆಕ್ಸ್ಟ್ ಥೊರಾಸಿಕಲ್ಲಿ ಸ್ಪೆಷಲೈಸೇಷನ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಸಪ್ರೇಟ್ ಥೊರಾಸಿಕ್ ಅವಾಗ ಇರಲಿಲ್ಲ. ಸೊ ಅವಾಗ ಇದ್ದಿದ್ದು ಕಾರ್ಡಿಯೋ ಥೊರಾಸಿಕ್ ವ್ಯಾಸ್ಕ್ಯುಲರ್ ಅಂತ ಇತ್ತು. ಅಂದ್ರೆ ಹೃದಯ ಶಸ್ತ್ರಚಿಕಿತ್ಸೆ, ಶ್ವಾಸಕೋಶ ಶಸ್ತ್ರಚಿಕಿತ್ಸೆ, ರಕ್ತನಾಳ ಶಸ್ತ್ರಚಿಕಿತ್ಸೆ ಮೂರೂ ಎಲ್ಲ ಒಂದೇ ಇದರಲ್ಲಿ ಇತ್ತು ಅವಾಗ. ಬಟ್ ಹೊರ ದೇಶದಲ್ಲಿ ಆಲ್ರೆಡಿ ಥೊರಾಸಿಕ್ ಸಪ್ರೇಟ್ ಸ್ಪೆಷಾಲಿಟಿಯಾಗಿ ಎಸ್ಟಾಬ್ಲಿಷ್ ಆಗಿತ್ತು. ಸೊ ಅವಾಗ ಪೂರ್ತಿ ಕಂಟ್ರಿಲೂ ಎಲ್ಲೂ ಇರಲಿಲ್ಲ. ಈಗ ಥೊರಾಕ್ಸಿಕ್ ಸರ್ಜರಿ ಅಂದ್ರೆ ನೀವು ಹೇಳೋದು ಹಾರ್ಟ್ ಒಂದು ಬಿಟ್ಟು ಬಾಕಿ ಎಲ್ಲ ಎದೆಗೂಡಿನ ಒಳಗಡೆ
ಹೃದಯವನ್ನ ಬಿಟ್ಟು ಇನ್ನು ಉಳಿದಿದ್ದು ಏನೇನಿದೆ ಶ್ವಾಸಕೋಶ ಬಂತು, ಅದರ ಮೇಲೆ ಗ್ರಂಥಿಗಳಿದೆ, ಎದೆಯಲ್ಲಿ ಗ್ರಂಥಿಗಳಿದೆ, ಅದರಲ್ಲೂ ರೋಗಗಳಾಗೋ ಚಾನ್ಸಸ್ ಇರುತ್ತೆ ಅದರಲ್ಲಿ. ಅದ್ರ ಜೊತೆಗೆ ಎದೆ, ಮೂಳೆ, ಇದೆಲ್ಲದೂ ಸೇರಿಸಿ ಥೊರಾಸಿಕ್ ಸರ್ಜರಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಹಾರ್ಟ್ ಅದೇ ಒಂದು ದೊಡ್ಡ ರಾಮಾಯಣ ಇರೋದಕ್ಕೆ ಇರೋದು ಚಿಕ್ಕದಿದ್ರು ಅದು ಒಂದು ದೊಡ್ಡ ಇದು ಬಹಳ ಮಹತ್ವದ್ದು. ಆ ದೃಷ್ಟಿಯಿಂದ ಅದನ್ನೊಂದು ಬಿಟ್ಟು ಬೇರೆದನ್ನೆಲ್ಲ ಒಂದ್ ಕಡೆ ಸೇರಿಸಿ ಸೊ ಹಾಗಾಗಿ ಅಲ್ಲಿ ಸ್ಪೆಷಲೈಸೇಷನ್ ಶುರುವಾಯ್ತು. ಸೊ ಅದಾದ್ಮೇಲೆ ನಾವು ಥೊರಾಸಿಕ್ ಸರ್ಜರಿ ಸ್ಪೆಷಲೈಸೇಷನ್ ಸರ್ ಗಂಗಾರಾಮ್ ಹಾಸ್ಪಿಟಲ್ ಅಂತ ಹೇಳಿ ಡೆಲ್ಲಿಲೇ ಇದೆ. ಅಲ್ಲಿ ನಾವು ಥೊರಾಸಿಕ್ ಸ್ಪೆಷಾಲಿಟಿಲಿ ಕಂಟ್ರಿಗೆ ಮೊದಲನೇ ಬಾರಿಗೆ ಅಲ್ಲಿ ಥೊರಾಸಿಕ್ ಸ್ಪೆಷಾಲಿಟಿ ಕ್ರಿಯೇಟ್ ಆಯಿತು. ಟ್ರೈನಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಡಿ.ಎನ್.ಬಿ ಪ್ರೋಗ್ರಾಮ್. ಸೊ ಅದರಲ್ಲಿ ನಾವು ಕಂಟ್ರಿಗೆ ಫಸ್ಟ್ ಆಗಿ ಆ ಸ್ಪೆಷಲೈಸೇಷನ್ ಇಂದ ಪಾಸ್ ಆಗಿ ಈ ಥೊರಾಸಿಕ್ ಸ್ಪೆಷಾಲಿಟಿ ನಾರಾಯಣ ಅದಾದ್ಮೇಲೆ ಮುಗಿಸಿ ಅಲ್ಲಿ ಒಂದು 2 years ಕೆಲಸ ಮಾಡಿ ಅದಾದ್ಮೇಲೆ ನಾರಾಯಣ ಹೃದಯಕ್ಕೆ ಬಂದು ಥೊರಾಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾರಾಯಣದಲ್ಲಿ ಇದರದೊಂದು ಏನು ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು, ಹೌದಾ? ಕಂಟ್ರಿಲೇ ಆಲ್ಮೋಸ್ಟ್ ಇವಾಗ ಒಂದು 4-5 ಸೆಂಟರ್ ಅಷ್ಟೇನೆ ಇರೋದು ಈ ಥೊರಾಸಿಕ್ ಸ್ಪೆಷಾಲಿಟಿಲಿ ಟ್ರೈನಿಂಗ್ ಮಾಡೋದು. ನಾವು ಬಂದಾದ್ಮೇಲೆ ಇಲ್ಲಿ ಸೌತ್ ಇಂಡಿಯಾದಲ್ಲಿ, ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿಗೆ ಈ ಥೊರಾಸಿಕ್ ಟ್ರೈನಿಂಗ್ ನ ನಾವು ಸ್ಟಾರ್ಟ್ ಮಾಡಿದ್ವಿ. ಮೊದಲೇ ನೀವು ಆ ಡಿಪಾರ್ಟ್ಮೆಂಟ್ ಅನ್ನು ಕ್ರಿಯೇಟ್ ಮಾಡಿದ್ರಿ. ಡಿಪಾರ್ಟ್ಮೆಂಟ್ ಕ್ರಿಯೇಟ್ ಆಗಿ ಅದಾದ್ಮೇಲೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದೀವಿ. ಥೊರಾಸಿಕ್ ಟ್ರೈನಿಂಗ್, ಥೊರಾಸಿಕ್ ಸರ್ಜರಿ ಅಫಿಷಿಯಲ್ ಸರ್ಟಿಫಿಕೇಶನ್ ಕೋರ್ಸ್, ಹಿಂಗೆ ಅಫಿಷಿಯಲ್ ಸರ್ಟಿಫಿಕೇಶನ್ ಕೋರ್ಸ್. ಜನರಲ್ ಸರ್ಜರಿ ಮುಗಿದ ಮೇಲೆ 3 years ಸ್ಪೆಷಲೈಸೇಷನ್ ಡಿ.ಎನ್.ಬಿ ಬೋರ್ಡ್ ಇಂದ ಸರ್ಟಿಫೈಡ್. ಸೊ ಇಲ್ಲಿ ನಿಮಗೆ ಈಗ ಬೇರೆ ಡಾಕ್ಟರ್ಗಳು ಬರ್ತಾರೆ, MS ಮುಗಿಸಿರೋರು ಬಂದು ಟ್ರೈನ್ 3 ವರ್ಷದ ಇಟ್ಸ್ ವ್ಯಾಲಿಡ್ ಕೋರ್ಸ್ ಡಿ.ಎನ್.ಬಿ ರೆಕಗ್ನೈಸ್ಡ್ ಬೈ NMC ಆಲ್ಸೋ. ಓಕೆ. ಸೊ ಇದರಲ್ಲಿ MCH ಇಲ್ಲ, ಇನ್ನು MCH ಕ್ರಿಯೇಟ್ ಆಗಿಲ್ಲ ಅಲ್ಲಿದ್ರಲ್ಲಿ. ಆ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ. ಇವಾಗ ಅದೇನು ಕಾರ್ಡಿಯೋಥೊರಾಸಿಕ್ ವ್ಯಾಸ್ಕ್ಯುಲರ್ ಅಂತ ಇತ್ತು ಅದನ್ನ 3 ಭಾಗಗಳು ಸಪರೇಟ್ ಮಾಡಿ 3ಕ್ಕೂ MCH ಕ್ರಿಯೇಟ್ ಮಾಡೋ ಪ್ರೋಸೆಸ್ ನಡೀತಾ ಇದೆ. ಸೊ ಈಗ ಡಿ.ಎನ್.ಬಿಗೂ MCHಗೂ ಏನು ಅದರಲ್ಲಿ ಎಷ್ಟು ಡಿಫರೆನ್ಸ್? ಮೊದಲು ವ್ಯತ್ಯಾಸ ಇತ್ತು, ಇವಾಗ ರೀಸೆಂಟ್ ಆಗಿ NMC ಬಂದ ಮೇಲೆ ಅವೆರಡನ್ನೂ ಆಲ್ಮೋಸ್ಟ್ ಈಕ್ವಲೈಸೇಷನ್ ಮಾಡೋ ಪ್ರೋಸೆಸ್ ನಡೀತಾ ಇದೆ. 3 ವರ್ಷ ಕಂಪ್ಲೀಟ್ 3 ವರ್ಷ ಅದರಲ್ಲೂ ನೀವು ಥೀಸಿಸ್ ಮಾಡಬೇಕು, ಇದರಲ್ಲೂ ಥೀಸಿಸ್ ಮಾಡಬೇಕು. ಆಲ್ಮೋಸ್ಟ್ ಪ್ರೋಸೆಸ್ ಎಲ್ಲ ಸಿಮಿಲರೈಸ್ ಆಗ್ತಾ ಇದೆ. ಓಕೆ ಸರಿ, ಈಗ ನಾವು ಅದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡ್ವಿ. ಈಗ ಈ ಎದೆಗೂಡಿನಲ್ಲಿ ಮುಂದೆ ಟ್ರೀಟ್ಮೆಂಟು ಅಥವಾ ಸರ್ಜರಿಗೆ ಆಮೇಲೆ ಹೋಗೋಣ. ಈ ಎದೆಗೂಡಿನಲ್ಲಿ ನೀವು ಹೇಳಿದ್ರೆ ಹಾರ್ಟಿನ ಸುದ್ದಿ ಬಿಟ್ಬಿಡುವ, ಅದು ಬಿಟ್ಟು ಬೇರೆ ಏನೆಲ್ಲ ಸಮಸ್ಯೆಗಳು, ಸಾಮಾನ್ಯ ಸಮಸ್ಯೆಗಳು ಏನೇನು ಬರ್ತವೆ? ಸಾಮಾನ್ಯ ಸಮಸ್ಯೆಗಳು ಎದೆಯಲ್ಲಿ ಈಗಿರುವಂಥ ಅಂಗಗಳನ್ನು ನಾವು ಆಲ್ರೆಡಿ ಹೇಳ್ದಂಗೆ ಮೇನ್ ಹಾರ್ಟ್ ಬಿಟ್ಟರೆ ನೆಕ್ಸ್ಟ್ ಇರೋದೇ ಲಂಗ್ಸ್. ಕರೋನಾ ಬಂದ್ಮೇಲೆ ಅದ್ರ ಮಹತ್ವ ತುಂಬಾ ಮಹತ್ವ ಜನರಿಗೂ ಗೊತ್ತಾಯ್ತು ಲಂಗ್ಸ್ ಅಲ್ಲೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಸೊ ಅದರಲ್ಲಿ ಲಂಗ್ಸ್ ಅಲ್ಲಿ ಕಾಮನ್ ಆಗಿ ಆಗೋದು ಇನ್ಫೆಕ್ಷನ್ಸ್ಗಳು. ಇಂಡಿಯಾದಲ್ಲಿ ಜಾಸ್ತಿ ಇರೋದು ಅಂತ ಅಂದ್ರೆ TB ರಿಲೇಟೆಡ್, ಟ್ಯೂಬರ್ಕ್ಲೋಸಿಸ್ ರಿಲೇಟೆಡ್ ರೋಗಗಳು. ಅದರಲ್ಲೂ TBನಲ್ಲಿ ಮೆಜಾರಿಟಿ ಲಂಗ್ಸ್ TB, ಬೋನ್ TB ಕಮ್ಮಿ. ಲಂಗ್ಸ್ ಅಲ್ಲಿ ಯಾಕಂದ್ರೆ ಫಸ್ಟ್ ನಾವು ಎಕ್ಸ್ಪೋಸ್ ಆಗೋದೇ ಲಂಗ್ಸ್ಗೆ TB ಇನ್ಫೆಕ್ಷನ್ ಅಲ್ಲಿ, ಉಸಿರಾಟದ ಮೂಲಕ ಬರುವಂತ ಇನ್ಫೆಕ್ಷನ್, ಟ್ಯೂಬರ್ಕ್ಲೋಸಿಸ್. ಸೊ ಅದು ಗಾಳಿ ಮುಖಾಂತರ ಫಸ್ಟ್ ಹೋಗೋದೇ ಶ್ವಾಸಕೋಶಕ್ಕೆ ಎಂಟ್ರಿ ಆಗುತ್ತೆ. ಯಾವುದೇ ಆದ್ರೂ ಅಲ್ಲಿಗೆ ಎಲ್ಲಿ ಎಂಟ್ರಿ ಪಾಯಿಂಟೇ ಅದು ಇನ್ಫೆಕ್ಷನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅದು ಪ್ರೈಮರಿ ಇದರ ಟ್ರೀಟ್ಮೆಂಟ್ ನಡೆಯೋದು ಮೆಡಿಸಿನ್ ಅಲ್ಲಿ ಟ್ರೀಟ್ ಮಾಡ್ತಾರೆ, TB ಮೆಡಿಸಿನ್ ಇಂದ ಟ್ರೀಟ್ ಮಾಡ್ತಾರೆ. ಬಟ್ ಅದರಲ್ಲಿ 100ರಲ್ಲಿ ಶೇಕಡ ಒಂದು 15-20 ಜನಕ್ಕೆ ಕಾಂಪ್ಲಿಕೇಶನ್ಸ್ಗಳಾಗತ್ತೆ. ಸೊ ಆ ಕಾಂಪ್ಲಿಕೇಶನ್ಸ್ಗಳಲ್ಲಿ ಸುಮಾರಕ್ಕೆ ಸರ್ಜರಿ ಬೇಕಾಗುತ್ತೆ. ಅದೊಂದು ಒನ್ ಆಫ್ ದ ಕಾಮನೆಸ್ಟ್ ಡಿಸೀಸ್ TB, ಶ್ವಾಸಕೋಶದ TB. ಅದನ್ನು ಬಿಟ್ರೆ ನೆಕ್ಸ್ಟ್ ಈ ರೆಗ್ಯುಲರ್ ಫ್ಲೂ ಇನ್ಫೆಕ್ಷನ್ಸ್, ನ್ಯೂಮೋನಿಯಾಗಳಾದಾಗ ಅದರಲ್ಲಿ ಸುಮಾರು ಕಂಡೀಷನ್ಸ್ಗಳಲ್ಲಿ ಸರ್ಜರಿ ಬೇಕಾಗುತ್ತೆ. ಇದೆಲ್ಲದಕ್ಕೂ ಒಂದು ಹಂತದವರೆಗೆ ಮೆಡಿಕೇಶನ್ ಅಲ್ಲಿ ನಡೆಯುತ್ತೆ. ಆದರೆ ಆ ಹಂತ ದಾಟದಾಗ ಸರ್ಜರಿ ಬರುತ್ತೆ. ಅದ್ರ ಬಗ್ಗೆ ಜನರಿಗೆ ಸ್ವಲ್ಪ ತಿಳುವಳಿಕೆ ಬೇಕು. ಸರ್ ಅದರಲ್ಲಿ ಇನ್ನೊಂದು ನಾನು ಸುಮ್ಮನೆ ಉಪಪ್ರಶ್ನೆ ಕೇಳ್ತೀನಿ, ಲಂಗ್ಸ್ ಟ್ರಾನ್ಸ್ಪ್ಲಾಂಟ್ ಇಲ್ವಾ? ಲಂಗ್ಸ್ ಟ್ರಾನ್ಸ್ಪ್ಲಾಂಟ್ ನಡೀತಾ ಇದೆ, ಇಂಡಿಯಾದಲ್ಲೂ ನಡೀತಾ ಇದೆ, ನಾರಾಯಣದಲ್ಲೂ ಸ್ಟಾರ್ಟ್ ಮಾಡಿದೀವಿ ನಾವು. ಲಾಸ್ಟ್ 5 years ಕಂಪ್ಲೀಟ್ ಲಂಗ್ಸ್, ಪೂರ್ತಿ ಲಂಗ್ಸ್, ಪಾರ್ಟ್ ಚೇಂಜ್ ಮಾಡಿದ್ರೆ ಆಗಲ್ಲ, ಪೂರ್ತಿ ಕಂಪ್ಲೀಟ್ ಚೇಂಜ್ ಮಾಡಿ ಡೋನರ್ಸ್ ಇಂದ ತೆಗಿಬೇಕು. ಅದರಲ್ಲೂ ನಿಮ್ಮ ಥೊರಾಸಿಕ್ ಸರ್ಜರಿ ಒಳಗೆ ಇದರದ್ದು
ಟ್ರಾನ್ಸ್ಪ್ಲಾಂಟ್ ಬಂದ್ರು ನಿಮಗೆ ನಿಮ್ಮ ಅಂಡರ್ ಟ್ರಾನ್ಸ್ಪ್ಲಾಂಟ್ ನಾವು ಅದ್ರ ಟೀಮ್ದು ಪಾರ್ಟ್ ಇದೀವಿ ಅದರಲ್ಲಿ ಎಲ್ಲರೂ ಇರ್ತಾರೆ, ಫಿಸಿಷಿಯನ್ಸು, ಕಾರ್ಡಿಯಾಕ್ ಸರ್ಜನ್ಸು, ಥೊರಾಸಿಕ್ ಸರ್ಜನ್ಸ್, ಇಟ್ಸ್ ಮಲ್ಟಿ ಸ್ಪೆಷಲ್. ಯಾರು ಇಲ್ಲ ಅಂದ್ರೂ ಅನಸ್ಥಿಷಿಯಸ್ಟ್ ಅಂತ ಇರ್ಲಿ, ಬೇಕೇ ಬೇಕು. ನೀವು ಯಾರು ಕೈ ಕೊಟ್ಟರು ಅವ್ರು ಕೊಡ್ಲೇಬೇಕು, ಅವ್ರು ಇರಲೇಬೇಕು. ಸೊ ಸ್ವಾಭಾವಿಕ ಟೀಮ್ ಎಫರ್ಟ್, ಅದರಲ್ಲೇನು ಎರಡನೇ ಮಾತಿಲ್ಲ. ಸೊ ಶ್ವಾಸಕೋಶದ ಮುಖ್ಯವಾಗಿ TB ಹೇಳಿದ್ರಿ, ಇನ್ನು ಒಂದು ಹಂತ ದಾಟಿದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡುವಂತದ್ದು ನ್ಯೂಮೋನಿಯಾ ಇನ್ಫೆಕ್ಷನ್ ಕಾಮನ್. ಅದೆಲ್ಲ ಬಹಳ ವೆರೈಟಿ, ತುಂಬಾ ವೈರಲ್ ಸ್ಟಾರ್ಟ್ ಆಗುತ್ತೆ. ವೈರಲ್ ಅದಾದ್ಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳಾಗಿ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಅವಾಗ ಕೆಲವರಲ್ಲಿ ಸರ್ಜರಿ ಬೇಕಾಗುತ್ತೆ. ಸೊ ನ್ಯೂಮೋನಿಯಾ ಹೇಳಿದ್ರಿ, ಅದಾದ್ಮೇಲೆ ಇವಾಗ ರೀಸೆಂಟ್ ಆಗಿ ಈ ಕೊರೋನಾ ಬಂದಾಗ ಒಂದು ಬ್ಲಾಕ್ ಫಂಗಸ್ ಅಂತ ಇದು ಕ್ರಿಯೇಟ್ ಆಯ್ತು, ಸೆನ್ಸೇಷನ್ ಕ್ರಿಯೇಟ್ ಆಯ್ತು. ಅದು ಅಫೆಕ್ಟ್ ಆಗೋದು ಲಂಗ್ಸ್ ಅಲ್ಲೇನೆ. ಒನ್ ಆಫ್ ದ ಕಾಮನೆಸ್ಟ್ ಇದು. ಮೂಗು ಮತ್ತೆ ಇದರಲ್ಲಿ ಸೈನಸಸ್ ಅಲ್ಲಿ ಜಾಸ್ತಿ ಆಗುತ್ತೆ, ಅದು ಬಿಟ್ರೆ ಲಂಗ್ಸ್ ಅಲ್ಲಿ ಜಾಸ್ತಿ. ಕೋವಿಡ್ ಆದ್ಮೇಲೆ ಜಾಸ್ತಿ ಆಗಿದೆ ಅದರಲ್ಲಿ. ಅದಕ್ಕೂ ಗಮನಕ್ಕೆ ಬಂತು ಮೊದಲಿಂದನೂ ಇತ್ತು, ಬಟ್ ಕೋವಿಡ್ ಬಂದ ಮೇಲೆ ಲೈಮ್ ಲೈಟ್ಗೆ ಬಂತು, ಬೆಳಕಿಗೆ ಫಂಗಸ್ ಒಂದು. ಆಮೇಲೆ ಗ್ರೀನ್ ಫಂಗಸ್ ಅಂತ, ಗ್ರೀನ್ ಫಂಗಸ್ ಇದೆ, ಅದು ಆಸ್ಪರ್ಜಿಲ್ಲಸ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಆಸ್ಪರ್ಜಿಲ್ಲಸ್ ಅಗ್ರಿಕಲ್ಚರ್ ನಲ್ಲಿ ಕಾಮನ್, ಸೇಮ್. ಅದು ಬರೋದೇ ಅಲ್ಲಿಂದ, ಮಣ್ಣಿಂದ ಬರೋದು. ಆ ಸ್ಪೋರ್ಸ್ ಆಗಿ ಅದು ಮಣ್ಣಿಂದ ಗಾಳಿಗೆ ಬಂದು ಗಾಳಿಯಿಂದ ಉಸಿರಾಟಕ್ಕೆ ಹೋಗಿ ಲಂಗ್ಸಿಗೆ ಹೋಗುತ್ತೆ. ಈ TB ಇನ್ಫೆಕ್ಷನ್ ಆದ್ಮೇಲೆ ಡ್ಯಾಮೇಜ್ ಆಗೋದ್ರಲ್ಲಿ ಒನ್ ಆಫ್ ದ ಕಾಮನ್ ಇನ್ಫೆಕ್ಷನ್, ಅದರಲ್ಲಿ ಕಾಮನ್ ಆಗೋದು ಈ ಆಸ್ಪರ್ಜಿಲ್ಲಸ್ ಇನ್ಫೆಕ್ಷನ್. ಆಸ್ಪರ್ಜಿಲ್ಲಸ್ ನೈಜರ್ ಅಂತೇಳಿ, ಆಸ್ಪರ್ಜಿಲ್ಲಸ್ ನೈಗರ್ ಅಗ್ರಿಕಲ್ಚರ್ಲಿ ಕಾಮನ್. ಹ್ಯೂಮನ್ಸ್ ಅಲ್ಲಿ ಅಂದ್ರೆ ಮನುಷ್ಯರಲ್ಲಿ ಫಿಮಿಗೇಟಸ್ ಅಂತ ಬರುತ್ತೆ. ಅದ್ರದ್ದು ಇನ್ನೊಂದು ಸ್ಪೀಶೀಸ್ ಮತ್ತೆ ಸಬ್ ಸ್ಪೀಶೀಸ್ ಚೇಂಜ್ ಆಗ್ತಾ ಹೋಗ್ತದೆ. ಸೊ ಈಗ ನೀವು ಹೇಳಿದ್ರಿ ಫಂಗಲ್ ಇನ್ಫೆಕ್ಷನ್ ಕೂಡ ಆಗುತ್ತೆ. ಅದು ಬಿಟ್ರೆ ಗಂಟುಗಳು, ಕಾಮನ್ ಕೂಡ ಗಂಟುಗಳಾಗುತ್ತೆ. ಕ್ಯಾನ್ಸರ್ ಅದಾಗದ್ರಲ್ಲಿ ಅದು ಒಂದು ಕ್ಯಾನ್ಸರ್, ಒಂದು ಸಪರೇಟ್ ಸ್ಪೆಷಾಲಿಟಿ. ಅಲ್ಲದೆ ಹೋದಂತ ಗಂಟುಗಳು, ಬೇರೆ ಗಂಟುಗಳು ಇದಾವೆ ಅದರಲ್ಲಿ. ಲಂಗ್ಸಲ್ಲೂ ಗಂಟುಗಳಾಗುತ್ತೆ, ಎದೆಗೂಡ ಒಳಗಡೆನೂ ಗಂಟುಗಳಾಗುತ್ತೆ. ಅದರಲ್ಲಿ ಕಾಮನ್ ಗಂಟು ಅಂತ ಅಂದ್ರೆ ಥೈಮೋಮಾ ಅಂತ ಆಗುತ್ತೆ. ಎದೆಗೂಡಿನಲ್ಲಿ ಥೈಮಸ್ ಅನ್ನೋ ಒಂದು ಗ್ರಂಥಿ ಇರುತ್ತೆ. ಈಗ ಹೆಂಗೆ ಥೈರಾಯ್ಡ್ ಗ್ರಂಥಿ ಇದೆ, ಅದೇ ತರ ಥೈಮಸ್ ಅನ್ನೋ ಒಂದು ಗ್ರಂಥಿಯಲ್ಲಿ ಥೈಮೋಮಾ ಅಂತ ಆಗುತ್ತೆ, ಗಂಟಾಗುತ್ತೆ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀರಿ? ಟ್ಯೂಮರ್ ಅಂತ ಹೇಳಿ, ಟ್ಯೂಮರ್ಸ್ ಅಂತ ಹೇಳಿ. ಅದ್ರದ್ದು ಸ್ಪೆಸಿಫಿಕ್ ಹೆಸರು ಥೈಮೋಮಾ ಅಂತ ಇರುತ್ತೆ. ಸೊ ಅದಕ್ಕೆ ಇರೋದೇ ಟ್ರೀಟ್ಮೆಂಟ್ ಸರ್ಜರಿ. ಅದರಲ್ಲಿ ಮೆಡಿಸಿನ್ ಟ್ರೀಟ್ಮೆಂಟ್ ಇದ್ರಲ್ಲ, ಅದನ್ನ ತೆಗಿಲೇಬೇಕಾಗಿ ಬರುತ್ತೆ. ಅದು ಎಲ್ಲಿ ಎದೆಗೂಡಿನಲ್ಲಿ ಎಲ್ಲಿ ಬರುತ್ತೆ? ಎದೆಗೂಡಿನಲ್ಲಿ ಹಾರ್ಟ್ ಮುಂಭಾಗದಲ್ಲಿ ಬರುತ್ತೆ. ಎದೆ ಏನಿರುತ್ತೆ, ನಮ್ಮ ಎದೆ ಈ ಮೂಳೆ ಏನಿದೆ, ಈ ಎದೆ ಮೂಳೆ, ಅದ್ರದ್ದು ಹಿಂಭಾಗ ಮತ್ತೆ ಎದೆ ಅವೆರಡರ ಮಧ್ಯದಲ್ಲಿ ಬರುತ್ತೆ. ತುಂಬಾ ಕ್ಲಿಷ್ಟಕರ ಪೊಸಿಷನ್ ಅದು. ಅದೇನು ಜಾಗದಲ್ಲಿ ಇದೆ, ಅದು ತುಂಬಾ ಕಷ್ಟ ಸರ್ಜರಿ ಮಾಡೋದು. ಸೊ ನಾರ್ಮಲ್ ಆಗಿ ಅದರಲ್ಲಿ ಸರ್ಜರಿ ಅಂತಂದ್ರೆ ಓಪನ್ ಹಾರ್ಟ್ ಸರ್ಜರಿ ತರ ಮಾಡಬೇಕಾಗಿ ಬರುತ್ತೆ. ಬಟ್ ಇವಾಗ ಅಡ್ವಾನ್ಸ್ಮೆಂಟ್ಸ್ ಆಗಿರೋದ್ರಿಂದ ಅದರಲ್ಲಿ ಕೀ ಹೋಲ್ ಸರ್ಜರೀಸು ಮಾಡಬಹುದು. ಅದರಲ್ಲಿ ಇನ್ನೇನು ಸಮಸ್ಯೆಗಳು ಬರುತ್ತೆ? ಅದರಲ್ಲಿ ಇನ್ನು ಅದು ಬಿಟ್ರೆ ಇನ್ನು ಶ್ವಾಸನಾಳ ಅಥವಾ ಉಸಿರಾಟದ ನಲ್ಲಿ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಕೆಲವು ಗಡ್ಡೆಗಳಾಗೋದು, ಗಂಟುಗಳಾಗೋದು, ಅದು ಚಾನ್ಸಸ್ ಇರುತ್ತೆ. ಇನ್ನು TB ಇನ್ಫೆಕ್ಷನ್ಗಳಲ್ಲಿ ನಮ್ಮ ಶ್ವಾಸನಾಳ ಚಿಕ್ಕದಾಗೋದು, ಸ್ಟಿನೋಸಿಸ್ ಅಂತ ಹೇಳ್ತೀವಿ, ಅದರಲ್ಲೂ ಕೆಲವುದಕ್ಕೆ ಸರ್ಜರಿ ಬೇಕಾಗಿ ಬರುತ್ತೆ. ಅದರಲ್ಲಿ ಅದು ಶ್ವಾಸನಾಳ ಚಿಕ್ಕದಾದಾಗ ಸುಮ್ಮನೆ ಕ್ಯೂರಿಯಾಸಿಟಿ ಕೇಳ್ತೀನಿ, ಅದನ್ನು ದೊಡ್ಡ ಮಾಡಕ್ಕೆ ಮಾಡ್ತಿರೋ ಅಥವಾ ಅದಷ್ಟು ಪೋರ್ಷನ್ ಕಟ್ ಮಾಡಿ ಕೂಡಿಸ್ತಿರೋ, ಹೆಂಗೆ? ಚಿಕ್ಕ ಪೋರ್ಷನ್ ಇದ್ರೆ ಅದನ್ನ ಕಟ್ ಮಾಡಿ ಜೋಡಿಸಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಚೆನ್ನಾಗಿರ್ತಾರೆ, ರಿಸಲ್ಟ್ಸ್ ಚೆನ್ನಾಗಿರುತ್ತೆ. ಅದರಲ್ಲಿ ಉದ್ದ ಇದ್ರೆ ಅದನ್ನ ಕಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ರಿಪ್ಲೇಸ್ಮೆಂಟ್ಸ್ ಇಲ್ಲ. ಬೇರೆ ಯಾವ್ದಕ್ಕೂ ಇದ ತರ ರಿಪ್ಲೇಸ್ಮೆಂಟ್ಸ್ ಇಲ್ಲ. ಟ್ರಾನ್ಸ್ಪ್ಲಾಂಟ್ ಇನ್ನು ನಮ್ಮ ಶ್ವಾಸನಾಳಕ್ಕೆ ಬಂದಿಲ್ಲ, ಲಂಗ್ಸ್ಗೆ ಬಂದಿದೆ, ಶ್ವಾಸನಾಳಕ್ಕೆ ಬರಕ್ಕೆ ಟೈಮ್ ತಗೊಳತ್ತೆ. ಅವಾಗ ಉದ್ದ ಇದ್ದಾಗ ಅದನ್ನ ಡೈಲೇಟ್ ಮಾಡಿ ಸ್ಟಂಟ್ ಅಂತ ಹಾಕ್ತೀವಿ ಅದರಲ್ಲಿ. ಸೊ ಅದರಿಂದ ರಿಲೀಫ್ ಸಿಗುತ್ತೆ. ಇನ್ನು ಗೆಡ್ಡೆಗಳಿಗೆ ತೆಗಿಲೇಬೇಕು, ಅದನ್ನ ಕಟ್ ಮಾಡಿ ತೆಗಿಲೇಬೇಕು. ಸೊ ಇದು ಶ್ವಾಸನಾಳಕ್ಕಾಯ್ತು. ಶ್ವಾಸನಾಳ ಇದು ಬಿಟ್ಟು ಮತ್ತಿನ್ನೇನಾದ್ರು ಆ ಪಾರ್ಟ್ಸ್ ಅಲ್ಲಿ ಮತ್ತೆ ಇನ್ನ ಅದನ್ನ ಬಿಟ್ರೆ ಹೊರಗಡೆಗೆ ಬಂದ್ರೆ ಇನ್ನ ನಮ್ಮ ಚೆಸ್ಟ್ ಅಲ್ಲಿ ಪ್ಲೂರಾ ಅಂತ ಇರುತ್ತೆ, ಲಂಗ್ಸ್ ಹೊರಭಾಗ. ನಮ್ಮ ಲಂಗ್ಸ್ಗೂ ಎದೆ ಮಧ್ಯದಲ್ಲಿ ಜಾಗ ಇರುತ್ತೆ. ಉಸಿರಾಡ್ಬೇಕಾದ್ರೆ ಲಂಗ್ಸ್ ಮೇಲೆ ಕೆಳಗೆ ಆಡಬೇಕು, ಆ ಜಾಗ ಇರುತ್ತೆ. ಆ ಜಾಗದಲ್ಲಿ ನೀರ್ ಕಟ್ಕೊಳ್ಳೋದು, ಇನ್ಫೆಕ್ಷನ್ ಆಗಿ ಕ್ಯೂ ಕಟ್ಕೊಳ್ಳೋದು, ಗಾಳಿ ಕಟ್ಕೊಳ್ಳೋದು, ಕೆಲವು ಸತಿ ಅದರಲ್ಲೂ ಗಂಟುಗಳಾಗೋದು. ಆಮೇಲೆ ಲಂಗ್ಸ್ ಅಲ್ಲಿ ನೀರ್ ಜಮಾ ಆಗ್ತದ. ಲಂಗ್ಸ್ ಒಳಗಡೆ ನೀರು ಜಮಾ ಆಗೋದು ತುಂಬಾನೇ ಕಮ್ಮಿ. ಅದು ಯೂಶಲಿಗೆ ಹಾರ್ಟ್ ಫೇಲ್ ಇಂದ ಆಗುತ್ತೆ. ಲಂಗ್ಸ್ ಅಲ್ಲಿ ನೀರು ಕಟ್ಕೊಳ್ಳುತ್ತೆ ಅನ್ನೋದೊಂದು ಮಿಸ್ ಪ್ರೊನೌನ್ಸಿಯೇಷನ್, ಅದೊಂದು ಟರ್ಮ್. ಅದು ನೀರು ಕಟ್ಕೊಳ್ಳೋದು ಲಂಗ್ಸ್ ಹೊರಭಾಗದಲ್ಲಿ, ಎದೆ ಒಳಭಾಗ ಲಂಗ್ಸ್ ಹೊರಭಾಗದಲ್ಲಿ ನೀರು ಕಟ್ಕೊಳ್ಳುತ್ತೆ. ಪ್ಲೂರಲ್ ಎಫ್ಯೂಷನ್ ಅಥವಾ
ಪ್ಲೂರಲ್ ಕಲೆಕ್ಷನ್ ಅಂತ ಹೇಳ್ತೀವಿ. ಓಕೆ ಓಕೆ ಓಕೆ. ಸೊ ಅದು ಯೂಶಲ್ ಆಗಿ ನೀರು ಲಂಗ್ಸ್ ಒಳಗಡೆ ಕಟ್ಕೊಳ್ಳಲ್ಲ, ಹೊರಭಾಗದಲ್ಲಿ ಉಸಿರಾಟ ನಿಂತೋಗುತ್ತೆ. ಅದು ಏನಿದ್ರು ಹೊರಗಡೆ ಹೊರಭಾಗ. ಓಕೆ, ಅದಕ್ಕೂ ಕೂಡ ನಿಮ್ಮ ಸರ್ಜರಿಯಲ್ಲಿ ಮಾಡಬೇಕಾಗುತ್ತೆ. ಸೊ ಆ ಥರ ನೋಡ್ಕೊಂಡ್ರೆ ಈಗ ಸರ್ಜಿಕಲ್ ಸೊಲ್ಯೂಷನ್ಸ್ ಬೇಕಾದಂಥ ಕೆಲವು ರೋಗಗಳು ಅಂತ ಅಂದ್ರೆ ಕಾಮನ್ ಆಗಿ ನ್ಯೂಮೋಥೊರಾಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಲಂಗ್ಸ್ಗೂ ಮತ್ತೆ ಎದೆ ಭಾಗ ಮಧ್ಯದಲ್ಲಿ ಗಾಳಿ ಕಟ್ಕೊಳ್ಳೋದು. ಅದ್ರಲ್ಲಿ ಏನಾಗುತ್ತೆ, ಗಾಳಿನೂ ಕಟ್ಕೋಬಹುದು. ಆ ಗಾಳಿ ಯೂಶಲ್ ಆಗಿ ಏನಾಗುತ್ತೆ, ಲಂಗ್ಸ್ ಒಳಗಿಂದ ಒಂದು ಹೋಲ್ ತರ ಕ್ರಿಯೇಟ್ ಆಗುತ್ತೆ, ಬುಲ್ಲ ಅಂತ ಹೇಳ್ತೀವಿ, ಬಲೂನ್ ತರ ಆಗಿ ಅದು ಟೈರ್ ಪಂಕ್ಚರ್ ಆದಂಗೆ ಲೀಕ್ ಆಗಿ ಹೇರ್ ಅಲ್ಲಿಂದ ಆಚೆ ಬರಕ್ಕೆ ಜಾಗ ಇರಲ್ಲ. ಆ ಲಂಗ್ಸ್ ಏನಾಗುತ್ತೆ, ಚಿಕ್ಕದಾಗ್ಬಿಡುತ್ತೆ. ಹೊರಗಡೆ ಪ್ರೆಷರ್ ಇಂದ ಲಂಗ್ಸ್ ಚಿಕ್ಕದಾಗುತ್ತೆ, ಉಸಿರಾಡಕ್ಕೆ ತೊಂದರೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಬೇಕು. ಅದು ಹೋಲು ಹಾಗೆ ಇರುತ್ತದು, ಮತ್ತೆ ಹೋಲು ಅದನ್ನ ಗಾಳಿ ತೆಗೆದು ಟೆಂಪರರಿ ಆಗಿ ಹುಷಾರ್ ಮಾಡಬಹುದು, ಬಟ್ ಹೋಲ್ ಏನಾಗುತ್ತೆ ಮತ್ತೆ ಲೀಕ್ ಆಗಬಹುದು. ಸೊ ಅದನ್ನ ರಿಕರೆಂಟ್ ನ್ಯೂಮೋಥೊರಾಕ್ಸ್. ಪರ್ಮನೆಂಟ್ ಹೋಲ್ ಕ್ರಿಯೇಟ್ ಆಗೋದಿಲ್ಲ, ಪರ್ಮನೆಂಟ್ ಅಲ್ಲ, ಒನ್ ಟೈಮ್ ಆಗಿರುತ್ತೆ, ಆಮೇಲೆ ಕ್ಲೋಸ್ ಆಗುತ್ತೆ, ಬಾಡಿ ಹೀಲ್ ಆಗುತ್ತೆ, ಬಾಡಿ ಹೀಲ್ ಮಾಡುತ್ತೆ ಅದರಲ್ಲಿ. ನಾರಾಯಣ ಹೆಲ್ತ್ ಎಲ್ಲ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ. ಹೃದ್ರೋಗದ ಚಿಕಿತ್ಸೆ ಮತ್ತು ಸಮಗ್ರ ಆರೈಕೆ, 35ಕ್ಕೂ ಹೆಚ್ಚು ಸೂಪರ್ ಸ್ಪೆಷಾಲಿಟಿಗಳು, ಕ್ಯಾನ್ಸರ್ ಹಾಗೂ ಅಸ್ಥಿಮಜ್ಜೆ ವಿಭಾಗ, ಮಂಡಿ, ಕೀಲು, ಬೆನ್ನುಹುರಿ ಮತ್ತು ಟ್ರಾಮಾ ಚಿಕಿತ್ಸೆಗೆ ಶ್ರೇಷ್ಠತಾ ಕೇಂದ್ರ, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೇವೆ, ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ನಾರಾಯಣ ಹೆಲ್ತ್ ಸಿಟಿ, ಬೆಂಗಳೂರು. ಅಪೋಲೋ ಆಯುರ್ವೇದ ದೇಶದ ಅತಿ ದೊಡ್ಡ ಆಯುರ್ವೇದ ಆಸ್ಪತ್ರೆ ಸರಣಿ. ಗುಣಮಟ್ಟಕ್ಕಾಗಿನ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಏಕೈಕ ಆಯುರ್ವೇದ ಸಂಸ್ಥೆ. ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟಿಪಿಎಗಳಿಂದ ಕ್ಯಾಶ್ಲೆಸ್ ಸೌಲಭ್ಯ. ಸುಲಭಕ್ಕೆ ವಾಸಿಯಾಗದ ಬಹುರೋಗ ಪೀಡಿತರಿಗೆ ಶುದ್ಧ ಆಯುರ್ವೇದ ಚಿಕಿತ್ಸೆ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ಅಪೋಲೋ ಆಯುರ್ವೇದ. ವಿಶ್ವಾರಾಧ್ಯ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ. ವಿಶ್ವದ ಅತ್ಯುತ್ತಮ ರೇಡಿಯೋಥೆರಪಿ ಈಗ ದಾವಣಗೆರೆಯಲ್ಲಿ. ಮೆಡಿಕಲ್, ರೇಡಿಯೇಷನ್ ಮತ್ತು ಸರ್ಜಿಕಲ್ ಆಂಕಾಲಜಿ ವಿಭಾಗಗಳೊಂದಿಗೆ ಸಮಗ್ರ ಕ್ಯಾನ್ಸರ್ ಚಿಕಿತ್ಸೆ, ಗರ್ಭಕೋಶ ಕ್ಯಾನ್ಸರ್ ತಡೆಗೆ ವ್ಯಾಕ್ಸಿನ್, ತ್ವರಿತ ಚಿಕಿತ್ಸೆ, ವ್ಯಕ್ತಿಗತ ಆರೈಕೆ, ಎಲ್ಲ ಆರೋಗ್ಯ ವಿಮಾ ಸೌಲಭ್ಯ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಆದ್ಯತೆಯ ಉಪಚಾರ ಮತ್ತು ಆಕರ್ಷಕ ಡಿಸ್ಕೌಂಟ್. ಕಳೆದೆರಡು ವರ್ಷಗಳಿಂದ ಕರ್ನಾಟಕದ ಆರೋಗ್ಯ ಸೇವೆಯಲ್ಲಿ ವಿಶ್ವಾರಾಧ್ಯ. ಸರ್, ಇನ್ನೊಂದು ನನಗೆ ಕ್ಯೂರಿಯಾಸಿಟಿ ಪ್ರಶ್ನೆ. ಈಗ ಥೊರಾಕ್ಸಿಕ್ ರೀಜನ್ ನಲ್ಲಿ ಕೂಡ ನಮ್ಮ ಬೆನ್ನು ಮೂಳೆ ಪಾಸ್ ಆಗಿರುತ್ತೆ, ಅಲ್ಲೇ ಹಿಂದೆ ಅದರದ್ದು ನಮ್ಮ ಮೇನ್ ಇದು ಹೋಗಿರುತ್ತೆ, ಸ್ಪೈನಲ್ ಕಾರ್ಡ್ ಹೋಗಿರುತ್ತೆ, ಬೆನ್ನಿನ ನರ ಅಂತ ಏನು ಹೇಳ್ತೀವಿ. ಹೌದು, ಅದು ನಿಮ್ಮ ಇದರಲ್ಲಿ ಅದು ಸ್ಪೈನ್ ಸರ್ಜರಿಗೆ ಸ್ಪೆಷಾಲಿಟಿಗೆ ಬರುತ್ತೆ. ಬಟ್ ಅದರಲ್ಲಿ ಕೆಲವು ಸತಿ ಸ್ಪೈನಲ್ ಇನ್ಫೆಕ್ಷನ್ ಆಗಿ, ಯಾಕೆಂದ್ರೆ ಎದೆ ಪಕ್ಕದಲ್ಲೇ ಇದೆ, ಅಲ್ಲಿಂದ ಇನ್ಫೆಕ್ಷನ್ ಆಗಿ ಲಂಗ್ಸ್ ಒಳಗಡೆಗೂ ಬರೋ ಚಾನ್ಸ್ ನಿಮ್ಮ ಬೌಂಡ್ರಿನಲ್ಲಿ ಇದೆ. ಅವಾಗ ನೀವು ನಿಮ್ಮ ಕಡೆ ಬರ್ತದೆ ಅಂದ್ರೆ ನೀವು ಅದಕ್ಕೆ ಅವಾಗ ಒಂದ್ಸತಿ ಕಂಬೈನ್ಡ್ ಸರ್ಜರಿ ಮಾಡ್ತೀವಿ, ಸ್ಪೈನ್ ಸೊತೆ ಸೇರ್ಕೊಂಡು. ಬಟ್ ಬೇಸಿಕಲಿ ಬೆನ್ನು ಹುರಿಗೆ ಸಂಬಂಧಪಟ್ಟಂತೆ ಅದೆಲ್ಲ ಸ್ಪೈನಿಗೆ ಹೋಗುತ್ತೆ. ಇಲ್ಲಿ ಇದ್ರಲ್ಲಿ ಯಾಕೆಂದ್ರೆ ಅಲ್ಲಿ ಇದಿರುತ್ತೆ, ಬೋನ್ ಇರುತ್ತೆ, ಜೊತೆಗೆ ನರಗಳಿರುತ್ತೆ. ಅದು ಇನ್ನೂ ಇನ್ನೂ ಜಾಸ್ತಿ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಮುಂದೆ ಕೆಳಗಡೆ ಏನು ಕೆಲಸ ಮಾಡಲ್ಲ, ಸೊ ಆಗ ನೀವು ಅಲ್ಲಿ ಕೈ ಹಾಕಕ್ ಹೋಗೋದಿಲ್ಲ, ಇನ್ನೇನು ಈ ಕಡೆ. ಸೊ ಈಗ ನಿಮ್ಮ ಇದರಲ್ಲಿ ನೀವು ಕ್ಯಾನ್ಸರ್ ಅನ್ನು ಮುಖ್ಯವಾಗಿ ಮುಟ್ಟಕ್ಕೆ ಹೋಗೋದಿಲ್ಲ, ನಾನ್ ಕ್ಯಾನ್ಸರಸ್ ಟ್ಯೂಮರ್ ನೀವು ಮಾಡ್ತೀರಿ. ನಾವು ಎರಡನ್ನೂ ಮಾಡ್ತೀವಿ. ಸೊ ಇದರಿಂದ ಯಾಕೆಂದ್ರೆ ಥೊರಾಸಿಕ್ ಅಂತ ಅಂದ್ರೆ ಆ ಎದೆಗೂಡಲ್ಲಿ ಆಗೋ ಎಲ್ಲಾ ರೋಗಗಳು ಟ್ರೀಟ್ಮೆಂಟ್ ಆಗ್ಬೇಕು ಅದರಲ್ಲಿ. ಅಲ್ಲ, ಅಷ್ಟಕ್ಕೂ ಮೀರಿ ನೀವು ಜನರಲ್ ಸರ್ಜರಿ, ಅದು ಕ್ಯಾನ್ಸರ್ ಇರ್ಬೋದು, ಒರಿಜಿನಲಿ ಅಂದ್ರೆ ಇಟ್ಸ್ ಎ ಥೊರಾಸಿಕ್ ಸರ್ಜರಿ. ಅದು ಲಂಗ್ ಕ್ಯಾನ್ಸರ್ ಇದ್ರೂ ಇರ್ಬೋದು, ಬೇರೆ ಟ್ಯೂಮರ್ ಇದ್ರೂ ಇರ್ಬೋದು, ಇನ್ಫೆಕ್ಷನ್ ಇದ್ರೂ ಇರ್ಬೋದು, ಯಾವ್ದಾದ್ರೂ ಇರ್ಬೋದು. ಸೊ ಅದಕ್ಕೆ ಹಂಗಾರೆ ಸರ್ಜಿಕಲ್ ಆಂಕಾಲಜಿಸ್ಟೇ ಬೇಕಂತೇನಿದೇನಿಲ್ಲ. ಈಗ ಸರ್ಜಿಕಲ್ ಆಂಕಾಲಜಿ ಜನರಲ್ ಸರ್ಜಿಕಲ್ ಆಂಕಾಲಜಿ ಇತ್ತು, ಇವಾಗ ಅಲ್ಲೂ ಸ್ಪೆಷಲೈಸೇಷನ್ ಆಗ್ತಾ ಇದೆ. ಈಗ ಬ್ರೆಸ್ಟ್ ಸರ್ಜರಿ ಬೇರೆ, ಥೈರಾಯ್ಡ್ ಸರ್ಜರಿ ಬೇರೆ, ಮೂಳೆದು ಟ್ಯೂಮರ್ಗಳ ಸರ್ಜರಿ ಬಗ್ಗೆ ಬೇರೆ, ಗೈನಕಾಲಜಿಕಲ್ ಸರ್ಜರಿ ಬಗ್ಗೆ ಬೇರೆ. ಅದೇ ತರ ಥೊರಾಸಿಕ್ ಅಲ್ಲಿ, ಈ ಥೊರಾಸಿಕ್ ಅಲ್ಲಿ ಆಂಕಾಲಜಿ ಏನಿದೆ, ಲಂಗ್ ಟ್ಯೂಮರ್ಸ್ಗಳು, ಲಂಗ್ ಕ್ಯಾನ್ಸರ್ಸ್ಗಳು ಏನಿದೆ, ಅದು ಥೊರಾಸಿಕ್ ಸ್ಪೆಷಾಲಿಟಿ ಬರ್ತಾ ಇದೆ. ಈಗ ನೀವು ಇದನ್ನ ಸರ್ಜರಿ ವಿಷಯಕ್ಕೆ ಬಂದ್ರೆ ಇಷ್ಟು ಕಾಲದವರೆಗೆ ಹೇಗಿತ್ತು? ಈಗ ನೀವು ನಿಮ್ಮ ಸ್ಪೆಷಾಲಿಟಿಗೆ ಆಮೇಲೆ ಬರೋಣ. ಈ ಇಲ್ಲಿವರೆಗೆ ಹೇಗೆ ನಡ್ಕೊಂಡ್ ಬಂತು? ಚೆಸ್ಟ್ ಸರ್ಜರಿ, ಥೊರಾಕ್ಸಿಕ್ ಸರ್ಜರಿ ಮೊದಲು ಹೆಂಗ್ ಮಾಡ್ತಿದ್ರು? ಓಪನ್ ಮಾಡ್ತಿದ್ರು ಹಿಂಗೆ? ಸೊ ಇಲ್ಲಿವರೆಗೂ ಈವನ್ ಆ ಥರ ಹೇಳಬೇಕು ಅಂದರೆ ಟೈಮ್ ಲೈನ್ ಪ್ರಕಾರ ಒಂದು 15-20 ವರ್ಷದವರೆಗೂ ಓಪನ್ ಸರ್ಜರಿನೇ ನಡೀತಾ ಇತ್ತು. ನರಸಿಂಹ ಕೇಸ್ ಅದೇ ಥರ ಅದರಲ್ಲಿ.
ಸೊ ಅದರಿಂದ ಜನಕ್ಕೆ ಈಗಲೂ ಸರ್ ಹಾರ್ಟ್ ಸರ್ಜರಿಯಲ್ಲಿ ಒಂದಿಷ್ಟು ಓಪನ್ ಸರ್ಜರಿ ಮಾಡ್ತಾರೆ. ಆಲ್ಮೋಸ್ಟ್ 80% ಈಗಲೂ ಓಪನ್ ಸರ್ಜರಿನೇ ನಡೀತಾ ಇದೆ. ಮಲ್ಟಿಪಲ್ ಬ್ಲಾಕ್ಸ್ ಎಲ್ಲ ಇದ್ರೆ ಇವೆಲ್ಲ ಅವಾಗಲೂ ಓಪನ್ ಸರ್ಜರಿ ಬೇಕಾಗಿಲ್ಲ. ಅದಕ್ಕಿಂತ ಅದೇ ಬೆಟರ್ ಅಂತ. ಅವಾಗ ಅದರಲ್ಲಿ ಇದೀಗ ಪೇಷಂಟ್ ಕಂಡೀಷನ್ ಚೆನ್ನಾಗಿದ್ರೆ ಓಪನ್ ಹಾರ್ಟ್ ಸರ್ಜರಿನೇ ರೆಕಮೆಂಡ್ ಮಾಡ್ತೀವಿ. ಮೊದಲಿಂದ ನೀವು ಹೇಳಿದಂಗೆ ಓಪನ್ ಸರ್ಜರಿ ಇತ್ತು. ಓಪನ್ ಸರ್ಜರಿನೇ ಇತ್ತು. ಈವನ್ ಇಂಡಿಯಾದಲ್ಲೂ ಅಂದ್ರೆ ನೀವು ಲಂಗ್ಸಿಗೆ ಕೈ ಹಾಕೋದಾದ್ರೆ ಈ ಮಿಡ್ ರಿಬ್ ಅನ್ನ ಕಟ್ ಮಾಡಿ ಲಂಗ್ಸ್ಗೆ ಕಾಮನ್ ಆಗಿ ಸೈಡ್ ಇಂದ ಆಪರೇಷನ್ಸ್ ಈಗ ಬಲಗಡೆ ಲಂಗ್ಸ್ ಆದ್ರೆ ಬಲಗಡೆಯಿಂದ ಎಡಗಡೆ ಲಂಗ್ಸ್ ಆದ್ರೆ ಎರಡಗಡೆ. ಈ ರಿಬ್ಸ್ ಮಧ್ಯದಲ್ಲಿ ಕೈ ಎರಡು ಏನು ಎದೆ ಚಕ್ಕೆ ಮೂಳೆ ಇದೆ ಅವೆರಡರ ಮಧ್ಯೆ ಗ್ಯಾಪ್ ಇರುತ್ತೆ. ಅವೆರಡರ ಮಧ್ಯೆ ಗ್ಯಾಪ್ ಅಲ್ಲಿ ಓಪನ್ ಮಾಡಿ ಕೈಯಲ್ಲಿ ಸರ್ಜರಿ ಮಾಡ್ಬೇಕಾದ್ರೆ. ಸೊ ಅದರಿಂದ ಈಗ ನಾವು ಕೈ ಹಾಕಕ್ಕೆ ಜಾಗ ಜಾಸ್ತಿ ಬೇಕನ್ನೋದ್ರಿಂದ ಸ್ವಲ್ಪ ಉದ್ದ ಕಟ್ ಮಾಡ್ಬೇಕಾಗಿ ಬರೋದು. ಸೊ ಮಾಂಸಖಂಡಗಳು ಕೆಲವು ಸತಿ ಮೂಳೆಗಳನ್ನು ಕಟ್ ಮಾಡ್ಬೇಕಾಗಿ ಬರುತ್ತೆ, ರಿಬ್ಸ್ ಅನ್ನ ಕಟ್ ಮಾಡ್ಬೇಕಾಗಿ ಬರುತ್ತೆ ಅದ್ರಲ್ಲಿ. ಬಟ್ ಇವಾಗ ಟೆಕ್ನಾಲಜಿಕಲ್ ಕಟ್ ಮಾಡಿದ್ರೆ ಮತ್ತೆ ಜೋಡಿಸಬಹುದು, ಮುಂದೆ ಜೋಡಿಸ್ಕೊಳ್ಳುತ್ತೆ ರಿಬ್ಬು. ಯಾಕಂದ್ರೆ ಈಗ ಆಕ್ಸಿಡೆಂಟ್ ಆದಾಗ್ಲೂ ರಿಬ್ ಫ್ರಾಕ್ಚರ್ಗಳಾಗುತ್ತೆ. ಸೊ ಅದಕ್ಕೆ ಎಲ್ಲದಕ್ಕೂ ನೀವು ಕಟ್ ಮಾಡಿ ಪೋರ್ಷನ್ ಮತ್ತೆ ಅಲ್ಲಿ ಏನೋ ಒಂದು ಹೊಲಿಗೆ ಹಾಕಿ ಜೋಡಿಸಿ ಆಮೇಲೆ ಕೂಡ್ಕೊಳ್ಳುತ್ತೆ ಅದನ್ನ. ನೆಕ್ಸ್ಟ್ ಹಂತಕ್ಕೆ ಏನ್ ಬಂತು? ಇವಾಗ ಲಾಸ್ಟ್ ಒಂದು 15-20 ಇಯರ್ಸ್ ಇಂದ ಮೊದಲು ಈಗ ಹೊರದೇಶಗಳಲ್ಲಿ ಅಂದ್ರೆ ವೆಸ್ಟರ್ನ್ US ಯುರೋಪ್ ಅಂತ ಇಲ್ಲಿ ಇನ್ನ ಈಸ್ಟಲ್ಲೂ ಡೆವಲಪ್ಮೆಂಟ್ಸ್ ಆಗಿ ಕೀ ಹೋಲ್ ಸರ್ಜರಿ ಅಂತ ಬಂತು. ಅದಕ್ಕೆ ಎದೆಗುಡಿಗೂ ಕೀ ಹೋಲ್ ಸರ್ಜರಿ ಅಂತ. ನೀವು ಈಗ ಲೆಪ್ರೋಸ್ಕೋಪಿ ಅಂತ ಹೇಳಿದ್ರು ಇದು ಸೇಮ್. ಲ್ಯಾಪ್ರೋಸ್ಕೋಪಿ ಅದನ್ನು ಒಂದು ಕೀಹೋಲ್ ಸರ್ಜರಿದು ಒಂದು ವೆರೈಟಿ. ಅದು ಈ ಎದೆಗೂಡಲ್ಲಿ ಕೀಹೋಲ್ ಸರ್ಜರಿಗೆ ನಾವು ತೊರಕೋಸ್ಕೋಪಿ ಅಂತ ಹೇಳ್ತೀವಿ. ತೊರಾಕ್. ಲ್ಯಾಪ್ರೋ ಅಂತಂದ್ರೆ ಹೊಟ್ಟೆ, ತೊರಾಕ್ ಅಂದ್ರೆ ಎದೆಗೂಡು. ಸೊ ಅದರಿಂದ ತೊರಕೋಸ್ಕೋಪಿ ಹೇಳೋದು ರಿಲೇಟೆಡ್ ಟು ಇದು ಹೊಟ್ಟೆ. ಲ್ಯಾಪ್ರೋ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇದರಲ್ಲಿ ಗ್ರೀಕ್ ವರ್ಡ್ ಏನಿದೆ ಹೊಟ್ಟೆ ಭಾಗ ಅಂತ ಹೇಳಿ. ಥೊರಾಸಿಕ್ ಅನ್ನೋದನ್ನ ಎದೆಗೂಡಿನ ಭಾಗ ಅಂತ ಹೇಳ್ತೀವಿ. ಇವತ್ತಿಗೂ ರಿಸರ್ಚ್ ಅಥವಾ ಈ ತರದ ಇನ್ವೆನ್ಷನ್ ಫಸ್ಟ್ ಆಗೋದು ಯುರೋಪ್, ಅಮೆರಿಕ ಅಲ್ಲೇ ಆಗುತ್ತೆ. ಅದಾದ್ಮೇಲೆ ನಿಧಾನಕ್ಕೆ ಈ ಕಡೆ ಇಂಡಿಯಾಗೆ ಬರುತ್ತೆ. ಸೊ ಈಗ ಅಲ್ಲಿಂದ ಈಗ ನೀವು ಕೀಹೋಲ್ ಸರ್ಜರಿಗೆ ಬಂದು ಮಾಡಿದ್ರೆ ಇದು ಥೊರಾಕ್ಸೋಸ್ಕೋಪಿ ಅಂತ ಹೇಳ್ತೀವಿ. ಥೊರಾಕೋಸ್ಕೋಪಿ ಅಥವಾ ವಿಡಿಯೋ ಅಸಿಸ್ಟೆಡ್ ಥೊರಾಸಿಕ್ ಸರ್ಜರಿ ಅಥವಾ ವ್ಯಾಟ್ಸ್ ಅಂತ ಹೇಳ್ತೀವಿ ಜನರಲ್ ಪಬ್ಲಿಕ್ ಅಲ್ಲಿ. ಇದರಲ್ಲಿ ಅದು ಕೀಹೋಲ್ ಸರ್ಜರಿ, ಎದೆಗೂಡಿನ ಕೀಹೋಲ್ ಸರ್ಜರಿಗೆ ಹೆಸರು ಅಂತ ಹೇಳ್ತೀವಿ. ಇಲ್ಲಿ ನಿಮ್ಮ ಇಂಟರ್ವೆನ್ಷನಲ್ ಇದು ಏನಕ್ಕೂ ಬರೋದಿಲ್ಲ, ರೇಡಿಯಾಲಜಿ ಗೈಡೆಡ್. ಅದಕ್ಕೆ ಇಂಟರ್ವೆನ್ಷನಲ್ ಪಲ್ಮಾಲಜಿ ಅಂತ ಇದೆ. ಶ್ವಾಸಕೋಶದ ಮೆಡಿಕಲ್ ಡಾಕ್ಟರ್ ಏನಿದ್ದಾರೆ ಅದರಲ್ಲಿ ಇಂಟರ್ವೆನ್ಷನ್ಸ್ ಅನ್ನೋ ಒಂದು ವಿಭಾಗ ಬಂದಿದೆ ಅದರಲ್ಲಿ. ಸೊ ಅದರಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳಿಗೆ ಈಗ ಕೀಹೋಲ್ ಇದರಲ್ಲಿ ಮತ್ತೆ ಈಗ ಪಿಕ್ಟೈಲ್ ಇನ್ಸರ್ಷನ್ಸು ಮತ್ತೆ ಬ್ರಾಂಕೋಸ್ಕೋಪಿಕ್ ಗೈಡೆಡ್ ಇದ್ರದ್ದು ಟ್ರೀಟ್ಮೆಂಟ್ಸು. ಸೊ ಅದ್ರದ್ದು ಆಪ್ಷನ್ಸು ಇದೆ ಸಣ್ಣ ಪುಟ್ಟ ಮೀಡಿಯಂ ಲೆವೆಲ್ ಕಾಂಪ್ಲೆಕ್ಸಿಟಿಗೆ. ಬಟ್ ಇಲ್ಲಿ ನಿಮಗೆ ಮೇಜರ್ ಇದೇ ಇರುತ್ತೆ, ಅದಕ್ಕೆ ನೀವು ಓಪನ್ ಮಾಡಿ ಮಾಡ್ತೀವಿ. ನೀವು ಮುಂಚಿನಾಗೆ ಓಪನ್ ಅಲ್ಲ, ಕೀಹೋಲ್ ಉದ್ದ ಕಟ್ ಮಾಡಬೇಕಾಗಿ ಬಂದಿಲ್ಲ ಅಥವಾ ಮಾಂಸಖಂಡಗಳನ್ನ ಕಟ್ ಮಾಡಬೇಕಾಗಿಲ್ಲ. ಮೇನ್ ಇಂಪಾರ್ಟೆಂಟ್ ಮೂಳೆ ಕಟ್ ಮಾಡೋದು ಬೇಕಾಗಿಲ್ಲ. ನೋವಾಗೋದು ಜಾಸ್ತಿ, ಮೂಳೆ ನೋವು ಜಾಸ್ತಿ, ರಿಕವರಿ ಟೈಮ್ ಜಾಸ್ತಿ ತಗೊಳುತ್ತೆ ಅದರಲ್ಲಿ. ಸೊ ಈವನ್ ಕಾಂಪ್ಲೆಕ್ಸ್ ಸರ್ಜರೀಸ್ ಇವಾಗ ಏನು ಈ ತರ ಏನು TB ರಿಲೇಟೆಡ್, ಕ್ಯಾನ್ಸರ್ ರಿಲೇಟೆಡ್ ಎಲ್ಲಾ ತರದ ಕಾಂಪ್ಲೆಕ್ಸ್ ಸರ್ಜರಿಗೂ ಕೀಹೋಲ್ ಸರ್ಜರಿಲಿ ಸಕ್ಸಸ್ ರೇಟ್ ಚೆನ್ನಾಗಿ. ಈ ಕೀಹೋಲ್ ಅಂದ್ರೆ ಸುಮ್ಮನೆ ನಮ್ಮ ಆಮ್ ಆದ್ಮಿ ಕ್ಯೂರಿಯಾಸಿಟಿ ಕೇಳ್ತೀನಿ, ಎಷ್ಟು ಹೋಲ್ ಮಾಡ್ತೀರಿ? ಅದರಲ್ಲಿ ಒಂದು ಡೆವಲಪ್ಮೆಂಟ್ ಆಗಿದೆ. ಈಗ ನಾರ್ಮಲ್ ಆಗಿ ಕೀಹೋಲ್ ಅಂತಂದ್ರೆ ಮಿನಿಮಮ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 4ರಿಂದ 5 ಹೋಲ್ ಮಾಡ್ತಾ ಇತ್ತು. ಈಗ ಅದರಲ್ಲಿ ಅಟ್ಲೀಸ್ಟ್ ಒಂದು 2 ಸೆಂಟಿಮೀಟರ್ ಹೋಲ್ ಅಂತೂ ಮಾಡ್ಬೇಕು ಅದರಲ್ಲಿ ಒಂದೊಂದಕ್ಕೆ. ಅದರಲ್ಲಿ ಡೆವಲಪ್ಮೆಂಟ್ ಆದಂಗೆ ಅಡ್ವಾನ್ಸ್ಮೆಂಟ್ 2 ಸೆಂಟಿಮೀಟರ್ ಹೋಲ್, 1ರಿಂದ 2 ಸೆಂಟಿಮೀಟರ್ ಹೋಲ್. ಅದಾದ್ಮೇಲೆ ನಿಧಾನಕ್ಕೆ ಆ ಹೋಲ್ಸ್ಗಳು ಕಮ್ಮಿ ಆಗ್ತಾ ಬಂದು 3ಕ್ಕೆ ಬಂತು, ಕೊನೆಗೆ 2ಕ್ಕೆ ಬಂತು. ಇವಾಗ ರೀಸೆಂಟ್ ಒಂದು ಲಾಸ್ಟ್ 5 ಇಯರ್ಸ್ ಅಲ್ಲಿ ಎದೆಗೂಡು ಶಸ್ತ್ರಚಿಕಿತ್ಸೆಯಲ್ಲಿ ಸಿಂಗಲ್ ಕೀಹೋಲ್ ಸರ್ಜರಿ ಅಂತ ಹೇಳ್ತೀವಿ. ಒಂದೇ ಒಂದು ಕಟ್ಟು 3ರಿಂದ 4 ಸೆಂಟಿಮೀಟರ್. ನೀವೊಂದು ಸಣ್ಣ ಸ್ಕಿನ್ ಅಲ್ಲಿರೋ ಗಡ್ಡೆ ತೆಗೆಸ್ಕೊಳಕ್ ಹೋದ್ರು ಅಷ್ಟು ಉದ್ದ ಕಟ್ ಆಗುತ್ತೆ. ಅಷ್ಟು ಚಿಕ್ಕ ಕಟ್ಟಲ್ಲಿ ಒಳಗಡೆ ಇರುವಂತ ಕಾಂಪ್ಲೆಕ್ಸ್ ಲಂಗ್ಸ್ ಸರ್ಜರಿನೂ ಮಾಡುವಂತ ಫೆಸಿಲಿಟಿ ಬಂದಿದೆ. ಬಟ್ ಇದಕ್ಕೆಲ್ಲ ಸರ್ ನಿಮಗೆ ಗೈಡ್ ಮಾಡೋದಕ್ಕೆ ಏನು ರೇಡಿಯಾಲಜಿ ಇದಿರುತ್ತೆ, ಹಿಂಗೆ ನಿಮ್ಗೆ ಒಳಗೆ ಕಾಣಬೇಕಲ್ವ? ಕ್ಯಾಮ್ರಾ ಅಸಿಸ್ಟೆಡ್ ಇರುತ್ತೆ. ಕ್ಯಾಮ್ರಾ ಹಾಕಿ ಆ ಕ್ಯಾಮ್ರಾದಿಂದ ನೋಡಿಕೊಂಡು ಸಣ್ಣ ಸಣ್ಣ ಇನ್ಸ್ಟ್ರೂಮೆಂಟ್ಸ್ಗಳು ಇದನ್ನ ಹಾಕಿ ಸರ್ಜರಿ ಮಾಡ್ತೀವಿ. ಏನಕ್ಕೆ ಅಂದ್ರೆ ಈಗ ಓಪನ್ ಆದಾಗ ನಿಮ್ ಕಣ್ಣಿಗೆ ಕಾಣುತ್ತೆ, ಈಗ ಹಂಗಿಲ್ಲ. ಸೊ ಅವಾಗ ಕ್ಯಾಮ್ರಾ ಹಾಕಿ ಕ್ಯಾಮ್ರಾದಲ್ಲಿ ಸ್ಕ್ರೀನ್ ಮೇಲೆ ವಿಡಿಯೋ ಬರುತ್ತೆ, ಅದನ್ನ ನೋಡಿಕೊಂಡು ಸರ್ಜರಿನ ಚಿಕ್ಕ ಚಿಕ್ಕ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಮಾಡೋದು. ಈಗ ನೀವು ನಾರಾಯಣದಲ್ಲೂ ಕೂಡ ಕೀಹೋಲ್ ಸರ್ಜರಿ ಮಾಡ್ತಾ ಇದೀವಿ. ಲಾಸ್ಟ್ 6 ಇಯರ್ಸ್ ಇಂದನೂ ಮಾಡ್ತಾ ಇದೀವಿ. ಈವನ್ ಸಿಂಗಲ್ ಕೀಹೋಲ್ ಸರ್ಜರಿ ಅಥವಾ ಸಿಂಗಲ್ ಪೋರ್ಟ್ ಸರ್ಜರಿ ಅಥವಾ ಯೂನಿಪೋರ್ಟಲ್ ವ್ಯಾಟ್ಸ್ ಅಂತ ಏನು ಹೇಳ್ತೀವಿ, ಅದನ್ನ ನಾವು ಭಾರತದಲ್ಲಿ ಮೊದಲನೇ ಬಾರಿಗೆ 2018ರಲ್ಲೇ ಮಾಡಿದ್ವು ನಾವು ಅದನ್ನು ಫಸ್ಟ್ ಟೈಮ್ಗೆ. ಅವಾಗ್ಲಿಂದ ಇಲ್ಲಿವರೆಗೂ ಈವನ್ ತುಂಬಾ ಕಾಂಪ್ಲೆಕ್ಸ್ ಕೇಸಸ್ಗಳಲ್ಲೂ ಸಿಂಗಲ್ ಕೀಹೋಲ್ ಸರ್ಜರಿ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಆಲ್ಮೋಸ್ಟ್ ಲಾಸ್ಟ್ 5 ಇಯರ್ಸ್ ಅಲ್ಲಿ more than 100 ಕೇಸಸ್ ಸಿಂಗಲ್ ಕೀಹೋಲ್ ಸರ್ಜರೀಸ್ ಆಗಿದೆ.
ಸೊ ಈಗ ನಾವು ಜನರಲ್ ಬೇರೆ ಈಗ ಮುಂಚಿಂದ ಮಾಡ್ತಾ ಇರೋಂಥ ಓಪನ್ ಸರ್ಜರಿ ಇನ್ನೂ ಎಷ್ಟೋ ಕಡೆ ಫಾಲೋ ಮಾಡ್ತಾ ಇರ್ಬೋದು. ಅದಕ್ಕೂ ಅದು ಈಗ ಕಿಯೋಲ್ ಸರ್ಜರಿ ಹೇಳೋದು ಎಲ್ಲ ಪೇಷಂಟಿಗೂ ಅಪ್ಲೈ ಆಗುತ್ತಾ ಅಥವಾ ಅದರಲ್ಲಿ ನಿಮ್ಮ ಬೇಸ್ಡ್ ಆನ್ ಪೇಷಂಟ್ ಕಂಡೀಷನ್ನು ಡಿಸೈಡ್ ಮಾಡ್ತೀರಾ? ಎಲ್ಲದಕ್ಕೂ ಒಂದೇ ಮದ್ದು ಅಂತ ಹೇಳೋಕ್ಕಾಗಲ್ಲ. ಪೇಷಂಟ್ ಕಂಡೀಷನ್ನು, ರೋಗದ ಲಕ್ಷಣ, ರೋಗದ ಸ್ಟೇಜು, ಅದ್ರ ಮೇಲೆ ಡಿಸೈಡ್ ಮಾಡಿಕೊಂಡು ಕಿಯೋಲ್ ಸರ್ಜರಿಗೆ ಆಗುತ್ತೋ ಇಲ್ವೋ ಅನ್ನೋದನ್ನ ಡಿಸಿಷನ್ ತಗೋಬೇಕು. ಎಲ್ಲ ರೋಗಕ್ಕೂ ಕಿಯೋಲ್ ಮಾಡ್ತಿ ಅಂತ ಹೇಳೋದು ತಪ್ಪಾಗುತ್ತೆ. ಆಮೇಲೆ ಬಹುಶಃ ಪೇಷಂಟ್ ಕಂಡೀಷನ್ನು, ಆಮೇಲೆ ಪೇಷಂಟ್ದು ಪಾಕೆಟ್ ಕಂಡೀಷನ್. ಯಾಕೆಂದ್ರೆ ಇಲ್ಲೆಲ್ಲ ನೀವು ಹೈಯರ್ ಎಂಡಿಗೆ ಹೋದಂಗೆ ಸ್ವಾಭಾವಿಕ ಖರ್ಚು ಜಾಸ್ತಿ ಆಗುತ್ತೆ. ಆವಾಗ ಅದಕ್ಕೆ ಅವರು ಅದನ್ನ ಖರ್ಚು ಮಾಡೋಕ್ಕೆ ರೆಡಿ ಇರಬೇಕು. ಮತ್ತು ಬಹುಶಃ ಕೆಲವು ಇನ್ಶೂರೆನ್ಸಲ್ಲಿ ಲಿಮಿಟೇಷನ್ಸ್ ಆಗ್ಬೋದು. ಇನ್ಶೂರೆನ್ಸು ಮೊದಲನೇದು ಖರ್ಚಿನ ಬಗ್ಗೆ ಒಂದು ಚೂರು ಹೇಳಬೇಕಂತ ಅಂದರೆ, ಲ್ಯಾಪ್ರೋಸ್ಕೋಪಿಗೂ ಮತ್ತು ಓಪನ್ ಸರ್ಜರಿಗೂ ಕಾಸ್ಟ್ ಡಿಫ್ರೆನ್ಸು ಇವತ್ತಿನ ಕಾಲದಲ್ಲಿ ಅಷ್ಟು ಜಾಸ್ತಿ ಬರ್ತಾ ಇಲ್ಲ. ಒಂದು ಇನ್ನೊಂದು, ಈಗ ಓಪನ್ ಸರ್ಜರಿಗೆ ಮತ್ತು ಅದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದ್ರೂ ಈಗ ಓಪನ್ ಸರ್ಜರಿ ಮಾಡಿಸ್ಕೊಂಡಾದ್ಮೇಲೆ ಎಸ್ಪೆಷಲಿ ದುಡಿಯೋ ವರ್ಗದ ಜನಗಳಿಗೆ ರಿಕವರಿ ಟೈಮ್ ಜಾಸ್ತಿ ತಗೊಳುತ್ತೆ. ಈಗ ನಾರ್ಮಲ್ ಆಗಿ ಎದೆಗೂಡಿನಲ್ಲಿ ಓಪನ್ ಸರ್ಜರಿ ಅಂತಂದ್ರೆ ರಿಕವರಿಗೆ ಮಿನಿಮಮ್ 2 ರಿಂದ 3 ತಿಂಗಳು ಬೇಕಾಗುತ್ತೆ ಅವರಿಗೆ ಕೆಲಸಕ್ಕೆ ಹೋಗಕ್ಕೆ ಫಿಟ್ ಆಗ್ಬೇಕಂತಂದ್ರೆ. ಅದೇ ಇದರಲ್ಲಿ ಕಿಯೋಲ್ ಸರ್ಜರಿ ಮಾಡಿದ್ರೆ ಅವ್ರು ಆಲ್ಮೋಸ್ಟ್ ಒಂದು 10 ರಿಂದ 12 ದಿನದಲ್ಲಿ ಹುಷಾರಾಗಿ ಕೆಲಸ ಮಾಡೋಕೆ ಹಾಸ್ಪಿಟಲ್ 2-3 ದಿನ ಅಷ್ಟೇ. ಕೆಲವು ಚಿಕ್ಕ ಪ್ರೊಸೀಜರ್ಸ್ ಆದ್ರೆ ಆಲ್ಮೋಸ್ಟ್ 1 ದಿನ ಅಥವಾ ಈವನ್ ಸೇಮ್ ಡೇನು ಡಿಸ್ಚಾರ್ಜ್ ಮಾಡಬಹುದು. ಈವನ್ ಮೇಜರ್ ಪ್ರೊಸೀಜರ್ಸ್ ಆದ್ರೂ ಅದರಲ್ಲಿ 3 ರಿಂದ 4-5 ದಿನದಲ್ಲಿ ನಾವು ಮನೆಗೆ ಕಳಿಸಬಹುದು. ವಾರ 10 ದಿನದಲ್ಲಿ ಅವರು ಕೆಲಸ ಮಾಡೋಷ್ಟು ಶಕ್ತರಾಗ್ತಾರೆ. ಸೊ ಅದರಿಂದ ದುಡ್ಡಿನ ವಿಚಾರದಲ್ಲಿ ಅಷ್ಟು ಡಿಫರೆನ್ಸ್ ಇವತ್ತಿನ ಇದರಲ್ಲಿ ಆಗ್ತಾ ಇಲ್ಲ. ಸೊ ಏನ್ ಕೇಳಿದ್ರೆ ಒಂದು ಸರಿ, ಈಗ ಬರೀ ದುಡಿಯೋ ವರ್ಗ ಒಂದೇ ಅಲ್ಲ, ಈಗ ಪೇಷಂಟ್ ಇದ್ರೆ ನೋಡ್ಕೊಳಕ್ ಜನ ಇಲ್ಲ. ಈಗ 3 ತಿಂಗಳ ಯಾರೇ ಅವ್ರದ್ದೇ ಅಪ್ಪ ಅಮ್ಮನೇ ಇದ್ರು ಕೂಡ 3 ತಿಂಗಳ ನೋಡ್ಕೊಳಕ್ಕೆ ಜನನೇ ಇಲ್ಲ. ಸೇವೆ ಮಾಡೋದಕ್ಕೆ ಅವ್ರನ್ನ ಒಂದ್ ವಾರ 10 ದಿನ ಆದ್ರೆ ಪಾಳಿ ಮೇಲೆ ಒಂದಿನ ಮಗ ಒಂದಿನ ಮಗಳು ರಜಾ ಹಾಕಿ ಏನೋ ಒಂದು ಮಾಡಿ ಮಾಡಬಹುದು. ತಿಂಗಳನ್ಗಟ್ಲೆ ಅಂದ್ರೆ ಅದು ಒಂದು ಕಷ್ಟ ಆಗುತ್ತೆ. ಈ ಹಳ್ಳಿ ಪರಿಸ್ಥಿತಿ ಹಂಗಿಲ್ಲ. ಸೊ ಹಾಗಾಗಿ ಏನ್ ಕೇಳಿದ್ರೆ ಇಲ್ಲಿ ಆ ಸಮಯದ ಉಳಿತಾಯ ಎಲ್ಲಾ ಕಾರಣಕ್ಕೂ ಒಂದು, ಮತ್ತು ಒಬ್ಬ ಪೇಷಂಟ್ ಆಗಿ 3 ತಿಂಗಳ ಮಲ್ಕೊಳಕ್ಕೆ ಯಾರು ಇಷ್ಟಪಡಲ್ಲ. ಒಂದು ವಾರಕ್ಕೆ ಪಕ್ಕ ಆಗ್ಬಿಟ್ರೆ ಸಾಕಾಗುತ್ತೆ. ಸೊ ಆ ದೃಷ್ಟಿಯಿಂದ ಇದು ಕೂಡ ಇದು ನೀವು ಹೇಳ್ದಂಗೆ ಹಣದ್ದು ಅಷ್ಟೊಂದು ವ್ಯತ್ಯಾಸ ಉಳಿದಿಲ್ಲ ಇವಾಗ. ಕಾಮನ್ ಆಗಿ ಸುಮಾರು ಜನ ಅದರಲ್ಲಿ ರಿಸರ್ಚ್ ಮತ್ತು ಸ್ಟಡೀಸು ಮಾಡಿ ನೋಡಿದ್ದಾರೆ. ಸ್ಟಾರ್ಟಿಂಗ್ ಹಾಸ್ಪಿಟಲ್ ಅಲ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫ್ರೆನ್ಸ್ ಬರಬಹುದು. ಬಟ್ ನೀವು ಅವ್ರದ್ದು ಲೈಫು, ಕ್ವಾಲಿಟಿ ಆಫ್ ಲೈಫು ಮತ್ತು ವರ್ಕು ಎಲ್ಲವನ್ನೂ ಇನ್ಕ್ಲೂಡ್ ಮಾಡಿ ನೋಡಿದಾಗ ಆ್ಯಕ್ಚುಲಿ ಕಿಯೋಲ್ ಸರ್ಜರೀಸ್ ಅಲ್ಲಿ ಬೆನಿಫಿಟ್ ಜಾಸ್ತಿ ಆಗುತ್ತೆ ನಿಮ್ಗೆ ಅದರಲ್ಲಿ, ಇನ್ಕ್ಲೂಡಿಂಗ್ ಫೈನಾನ್ಷಿಯಲ್ ಆಸ್ಪೆಕ್ಟ್ ಆಲ್ಸೋ. ಆರ್ಥಿಕ ಸ್ಥಿತಿಯನ್ನು ಗಮನಿಸಿದ್ರು 3 ತಿಂಗಳ ಪೇಷಂಟ್ ಆಗಿ ನೀವು ಮೆಡಿಕೇಶನ್ ಹೆಚ್ಚಿರುತ್ತೆ, ಜಾಸ್ತಿ ಇರುತ್ತೆ, ನೋವು ಜಾಸ್ತಿ ಇರುತ್ತೆ, ಮೆಡಿಸಿನ್ಸು ಜಾಸ್ತಿ ತಗೋಬೇಕಾಗಿ ಬರುತ್ತೆ. ನೀವು 3 ತಿಂಗಳು ಕೆಲಸದಿಂದ ಹೊರಗುಳಿಬೇಕಾಗಿ ಬರುತ್ತೆ. ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮನ್ನ ನೋಡ್ಕೊಳ್ಳೋಕ್ಕೆ ಜನರು ಬೇಕಾಗಿ ಬರುತ್ತೆ. ಅದೆಲ್ಲ ಕಾರಣಕ್ಕೆ ಇದು ಓವರ್ ಆಲ್ ಬೆನಿಫಿಟ್ ಜಾಸ್ತಿ ಆಗುತ್ತೆ. ಓಕೆ. ಸೊ ಇದರಲ್ಲಿ ಮತ್ತು ಇನ್ನೊಂದು ಅಂದರೆ ಈ ಯಾರಿಗೂ ನೋವು ತಿನ್ನೋದು, ಈಗ ದುಡ್ಡು ಯಾರು ಖರ್ಚು ಮಾಡ್ತಾರೆ, ಆ ನೋವು ತಿನ್ನೋದು ಆ ಟೆನ್ಷನ್ ಬೇಡ. ಓಪನ್ ಅಂದ್ಕೊಳ್ಳೆ ಹೆದರ್ತಾರೆ. ಆ ದೃಷ್ಟಿಯಿಂದ ಇನ್ನೂ ಸರಿ ಇಲ್ಲೊಂದು ನಾನು ಅಬ್ಸರ್ವ್ ಮಾಡಿರೋದು ಏನಂದರೆ, ಈ ಖರ್ಚಿನ ವಿಷಯ ಬಂದಾಗ ಏನಾಗುತ್ತೆ, ಈ ಥರ ಸ್ಪೆಷಲೈಸೇಷನ್ನು ಇಷ್ಟು ಫೈನ್ ಟ್ಯೂನ್ಡ್ ಟ್ರೀಟ್ಮೆಂಟ್ ಸಿಗೋದು ದೊಡ್ಡ ಬ್ರ್ಯಾಂಡ್ ಹಾಸ್ಪಿಟ್ಲಲ್ಲಿ ಮಾತ್ರ. ಈ ನಾರಾಯಣನು ಅಥವಾ ಇನ್ನೊಂದು ಬೇರೆ ಏನು ಕಾಂಪಿಟೇಟಿವ್ ಬ್ರ್ಯಾಂಡ್ಗಳಿದ್ದಾವೆ ಅಲ್ಲಿ. ಸಣ್ಣ ಪುಟ್ಟ ಹಾಸ್ಪಿಟ್ಲಲ್ಲಿ ಇಷ್ಟು ಹೈಯರ್ ಎಂಡ್ ಇರೋದಿಲ್ಲ. ಆವಾಗ ಇಲ್ಲಿ ನಿಮ್ಮ ಒಟ್ಟಾರೆ ಹಾಸ್ಪಿಟ್ಲ್ ಸುಪೀರಿಯಾರಿಟಿ ಇರುತ್ತೆ, ಬೇರೆ ಬೇರೆ ಕಾರಣದಿಂದ ನಿಮ್ಮದು ರೇಟ್ ಹೆಚ್ಚಿರುತ್ತೆ. ಹಾಗಾಗಿ ನಾವು ಇದನ್ನು ಜನರಲೈಸ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೂ ಇದಕ್ಕೂ. ಬಟ್ ಇಲ್ಲಿ ಒಂದು ನೀವೇನು ವಿಶ್ವಾಸ ಹೇಳ್ಬೋದು, ಪಕ್ಕ ನಿಮಗೆ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಸಿಗುತ್ತೆ. ಈಗ ಅಮೇರಿಕದಲ್ಲೋ ಯುರೋಪಲ್ಲೋ ಏನು ಸಿಗ್ತಿತ್ತೋ ಅದನ್ನೇ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಕ್ಸ್ಪರ್ಟ್ಸ್ ದೃಷ್ಟಿಯಿಂದ, ಇಕ್ವಿಪ್ಮೆಂಟ್ ದೃಷ್ಟಿಯಿಂದ, ಓವರ್ ಆಲ್ ಲೈನ್ ಆಫ್ ಟ್ರೀಟ್ಮೆಂಟ್ ದೃಷ್ಟಿಯಿಂದ ನೀವು ಯು ಆರ್ ನೋವೇ ಲೆಸರ್ ಟು ಎನಿ ಇದರದ್ದು ಏನು ಯುರೋಪಿಯನ್ ಅಮೇರಿಕನ್ ದೃಷ್ಟಿಯಿಂದ. ಮತ್ತೇನು ಸರ್ ಈ ಕಿಯೋಲ್ ಸರ್ಜರಿ ಇನ್ನೇನು ಸ್ಪೆಷಲ್? ಒಂದು ಟೈಮಿಂದ ಹೇಳಿದ್ರಿ, ಅದರಿಂದ ಡೈರೆಕ್ಟ್ಲಿ ಹಣದ್ದು ಮತ್ತಿನ್ನೇನು ಅನುಕೂಲ? ಓಪನ್ ಸರ್ಜರಿಗೆ ಕಂಪೇರ್ ಮಾಡಿದ್ರೆ ಕಿಯೋಲ್ ಸರ್ಜರೀಸಲ್ಲಿ ಇನ್ಫೆಕ್ಷನ್ಸ್ಗಳು ಕಮ್ಮಿ ಇರುತ್ತೆ. ಓಪನ್ ಜಾಗ ಕಡಿಮೆ, ಕಟ್ ಆಗೋದೇ ಕಮ್ಮಿ ಅದರಲ್ಲಿ. ಸೊ ಅದರಿಂದ ಎಕ್ಸ್ಪೋಸ್, ಈಗ ಹೊರ ಎನ್ವಿರಾನ್ಮೆಂಟ್ಗೆ ಎಕ್ಸ್ಪೋಸ್ ಆಗೋದು ಕಮ್ಮಿ ಇರೋದ್ರಿಂದ ಇನ್ಫೆಕ್ಷನ್ಗಳು ತುಂಬ ಆಗುತ್ತೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ, ಈಗ ಓಪನ್ ಸರ್ಜರಿ ಮೂಳೆ ಕಟ್ ಮಾಡಿದಾಗ ಅಪ್ಪಿ ತಪ್ಪಿ ಆ ಮೂಳೆ ಇನ್ಫೆಕ್ಷನ್ ಆದರೆ ಅದರದ್ದು ಟ್ರೀಟ್ಮೆಂಟ್ ತುಂಬಾನೇ ತಲೆಬಿಸಿ ಆಗುತ್ತೆ. ಅದು ವಾಸಿ ಮಾಡೋದೇ ದೊಡ್ಡ ತಲೆನೋವು. ರೋಗಿಗೂ
ವೈದ್ಯರಿಗೂ ವೈದ್ಯರಿಗೂ ಮತ್ತು ಅದರಿಂದ ಮತ್ತೆ ಇನ್ನೇನೂ ಕೊಲಾಟ್ರಲ್ ಪ್ರಾಬ್ಲಮ್ಸ್ಗಳು ಬೇರೆ, ಈಗ ಆದ ಇನ್ಫೆಕ್ಷನ್ ಬಾಡಿಗೆ ಸ್ಪ್ರೆಡ್ ಆಗೋದು, ಬೇರೆ ಕಡೆ ಇದಾಗೋದು, ಹರಡುವಂಥದ್ದು ಸಿಚುವೇಶನ್ಗಳಿರುತ್ತೆ. ಸೊ ಅದನ್ನ ಗಮನಿಸಿ ಮಿನಿಮಮ್ ಇಂಟರ್ವೆನ್ಷನ್ ಮಿನಿಮಮ್ ರಿಸ್ಕ್ ಅದರಲ್ಲಿ. ಆಮೇಲೆ ಇನ್ನೊಂದು ಮೇಜರ್ ಅಂತಂದ್ರೆ ಬ್ಲೀಡಿಂಗ್ ಚಾನ್ಸ್ ಕಮ್ಮಿ, ರಕ್ತಸ್ರಾವ ಕಡಿಮೆ. ಕಟ್ಟು ಜಾಸ್ತಿ ಆದ್ರೆ ರಕ್ತಸ್ರಾವ ಜಾಸ್ತಿ ಆಗೇ ಆಗುತ್ತೆ. ಸೊ ಇದರಲ್ಲಿ ರಕ್ತಸ್ರಾವ ತುಂಬಾ ಕಮ್ಮಿ ಇರುತ್ತೆ. ಇಲ್ಲಿ ಸರ್ ನೀವೀಗ ಇವತ್ತಿನ ಲೇಟೆಸ್ಟ್ ಏನು ಹೇಳಿದ್ರಿ ಕೀಹೋಲ್ ಸರ್ಜರಿಗಳಲ್ಲಿ ಪೇಷಂಟ್ನ ಆಯ್ಕೆನಲ್ಲಿ ಏನಾದ್ರು ಡಿಸ್ಕ್ರಿಷನ್ ಇದೆಯಾ? ವಯಸ್ಸಾದವ್ರಿಗೆ ಹಿಂಗೆ ಆ ಥರ ಏನಾರು ಇದೆಯಾ? ಮೊದಲು ಸ್ಟಾರ್ಟಿಂಗಲ್ಲಿ ಕೀಹೋಲ್ ಸರ್ಜರಿ ಸ್ಟಾರ್ಟ್ ಆದಾಗ ಹೇಳ್ತಾ ಇದ್ರು ವಯಸ್ಸಾದವರಿಗೆ ಮಾಡೋದು ಕಷ್ಟ ಆಗುತ್ತೆ, ಟೈಮ್ ಜಾಸ್ತಿ ತಗೊಳುತ್ತೆ ಅಂತೇಳಿ. ಬಟ್ ಇವಾಗ ಡೆವಲಪ್ಮೆಂಟ್ಸ್ ಆದಂಗೆ ಆ್ಯಕ್ಚುಲಿ ಅವ್ರಿಗೆ ಬೆನಿಫಿಟ್ ಜಾಸ್ತಿ. ಯಾರು ವೀಕ್ ಇರ್ತಾರೆ, ವಯಸ್ಸಾಗಿರ್ತಾರೆ, ಅವ್ರಿಗೆ ಓಪನ್ ಮಾಡಿದ್ರೆ ರಿಸ್ಕ್ ಅವರಿಗೆ ಶಕ್ತಿ ಇರಲ್ಲ, ಅವ್ರಿಗೆ ಆಕ್ಚುಲಿ ತೊಂದರೆಗಳು ಜಾಸ್ತಿ ಆಗುತ್ತೆ. ಸೊ ಅವ್ರಿಗೆ ಬೆನಿಫಿಟ್ ಜಾಸ್ತಿ ಆಗುತ್ತೆ ಈ ಕೀಹೋಲ್ ಸರ್ಜರೀಸ್ ಅಲ್ಲಿ. ಸೊ ಅದರಿಂದ ಏಜು ಅಥವಾ ಇದ್ರದ್ದು ಈಗ ಅದ್ರದ್ದು ಯಾವುದು ಇದಿಲ್ಲ, ರೆಸ್ಟ್ರಿಕ್ಷನ್ಸ್ ಏನಿರಲ್ಲ. ಏನು ನೀವೇ ಅಲ್ಲಿ ಒಳಗಡೆ ಕಂಡೀಷನ್ ಏನಿದೆ ಆ ಕಾರಣಕ್ಕಾಗಿ ನೀವು ಕೀಹೋಲ್ ಅಥವಾ ಓಪನ್ ಡಿಸೈಡ್ ಮಾಡಬೇಕು. ಅದರ್ವೈಸ್ ನಾಟ್ ಆನ್ ದಿ ಏಜ್ ಗ್ರೂಪ್ ಆಫ್ ದ ಪೇಷಂಟ್. ಆಕ್ಚುಲಿ ಏಜ್ ನೋಡ್ಕೊಂಡ್ರೆ ಈಗ ವಯಸ್ಸಾದವರಿಗೆ, BP ಶುಗರ್ ಇರೋರಿಗೆ, ಹಾರ್ಟ್ ತೊಂದರೆಗಳಿರೋರಿಗೆ ಕೀಹೋಲ್ ಸರ್ಜರಿ ತುಂಬಾ ಜಾಸ್ತಿ ಬೆನಿಫಿಟ್ ಮಾಡುತ್ತೆ. ರಿಸ್ಕ್ ಕಡಿಮೆ, ಇಂಟರ್ವೆನ್ಷನ್ಸ್ ಕಡಿಮೆ ಇರೋದಕ್ಕೆ ಇನ್ಫೆಕ್ಷನ್ ಮತ್ತು ಅವರಿಗೆ ಇನ್ಫೆಕ್ಷನ್ ಆಗಲಿ ಏನಾದರೂ ರಿಕವರಿ ಟೈಮ್ ಹೆಚ್ಚಿಗೆ ಬೇಕಾಗುತ್ತೆ. ಆವಾಗ ಅದ್ರ ಇಂಟರ್ವೆನ್ಷನ್ ಕಡಿಮೆ ಇದ್ರೆ ಆ ಸಮಸ್ಯೆ ಕಡಿಮೆ ಆಗುತ್ತೆ. ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸ್ ಓಪನ್ ಸರ್ಜರಿಲಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಓಪನ್ ಸರ್ಜರಿ ಅಂತ ಅಂದ್ರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಪೇಷಂಟ್. ಸ್ಟ್ರೆಸ್ ಜಾಸ್ತಿ ಆದ್ರೆ ಪ್ರಾಬ್ಲಮ್ಸ್ಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದೆಲ್ಲ ದೃಷ್ಟಿಯಿಂದ ಇದು ಬೆನಿಫಿಟ್ ಅಂತ ಹೇಳ್ತೀವಿ. ವೀಕ್ಷಕರೇ, ಈಗ ಇಷ್ಟೊತ್ತು ನಮ್ಮ ಚರ್ಚೆಯನ್ನು ನೋಡಿದರೆ ಇದ್ರ ಭಾಳ ಇಂಟ್ರೆಸ್ಟಿಂಗ್. ಮನುಷ್ಯನ ನೀವು ಈ ಥರದ್ದು ಚರ್ಚೆ ಕೇಳುವಾಗ ನಾವು ಏನೇ ವಿಜುವಲ್ಸ್ ಕೊಟ್ಟರು ನೀವು ಕಣ್ಣು ಮುಚ್ಚಿ ಒಳಗಡೆ ಹೆಂಗಿದೆ ಹೇಳೋದನ್ನು ಇಮ್ಯಾಜಿನ್ ಮಾಡ್ಕೊಂಡ್ರೆ ನಿಮಗದು ಸ್ಪಷ್ಟ ಆಗ್ತಾ ಹೋಗ್ತದೆ. ಅದು ಇಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡುವಂಥ ತಾಂತ್ರಿಕ ಜ್ಞಾನ ಇರುವಂಥವ್ರು ಸಿಕ್ಕಾಗ, ವಿಶೇಷ ಅತಿಥಿಗಳು ಸಿಕ್ಕಾಗ ನಮಗೆ ಇದು ಸ್ವಾಭಾವಿಕ ಆಸಕ್ತಿ ಬರ್ತದೆ. ಇಲ್ಲಿ ಒಂದು ಕ್ಲೀಶೆ ಇದೆ, ಏನು ಕೇಳಿದರೆ ಇವರೇನು ಡಾಕ್ಟ್ರುಗಳು ಆಸ್ಪತ್ರೆಗಳು ಹೆಚ್ಚಾದಂಗೆ ಸ್ಪೆಷಲೈಸೇಷನ್ನು ಇದೆ, ಎಡಗಣ್ಣು ಡಾಕ್ಟ್ರ್ ಬೇರೆ ಈ ಪರಿಸ್ಥಿತಿ ಹೋಗಿದ್ದಾರೆ. ಇದು ಒಂದು ರೀತಿಯಲ್ಲಿ ಹೌದು, ಒಂದು ರೀತಿಯಲ್ಲಿ ಅಲ್ಲ. ನಿಮಗೆ ಅಂಥ ಫೈನ್ ಟ್ಯೂನ್ ಹಂಗೆ ಹೇಳಕ್ಕೆ ಹೋದರೆ ಸರ್ ಏನಾಗಿದೆ, ಒಂದು ಮಾತು ಏನಿದೆ, ದಿ ಮಾಡರ್ನ್ ಮೆಡಿಕಲ್ ಸೈನ್ಸ್ ಹ್ಯಾಸ್ ಲರ್ನ್ಡ್ ದಿ ಆರ್ಟ್ ಆಫ್ ಕೀಪಿಂಗ್ ಸಿಕ್ ಪೀಪಲ್ ಅಲೈವ್ ಅಂತ. ಅದು ಒಂದು ಮಟ್ಟಕ್ಕೆ ಹೌದು ಅಂತ ಆದ್ರೂ ಒಟ್ಟಾರೆ ಮನುಷ್ಯನ ಇದು ಏನು ಲೈಫ್ ಸ್ಪ್ಯಾನ್ ಹೆಚ್ಚಾಗಿದೆ. ಸ್ವಾತಂತ್ರ್ಯ ಸಿಕ್ಕಾಗ ಏನು 35-37 ಇತ್ತು, ಈಗ 65-68 ದಾಟಿ ಹೋಗಿದೆ. ಅದೆಲ್ಲ ಕಾಂಟ್ರಿಬ್ಯೂಷನ್ ಖಂಡಿತವಾಗಿ ಈ ಮೆಡಿಕಲ್ ಸೈನ್ಸ್ ಇದ್ದೇ ಇದೆ. ಬೇಡ ಈಗ ನಮ್ಮ ಓಕೆ ಬಾಡಿ ರೆಸಿಸ್ಟೆನ್ಸು ನಮ್ಮ ಶಕ್ತಿ ಅದೆಲ್ಲ ಇರಲೇಬೇಕು, ಅದ್ರ ಮೇಲೆ ನಿಮ್ಮ ಡಾಕ್ಟರ್ದು ಇಂಟರ್ವೆನ್ಷನ್ ಹೊರತು ಅಥವಾ ಮೆಡಿಸಿನ್ಸ್ ಹೊರತು ಬಾಡಿ ಹ್ಯಾಸ್ ಟು ಹೀಲ್ ಇಟ್ ಸೆಲ್ಫ್, ಅದರಲ್ಲೇನು ಮಾತಿಲ್ಲ. ವೈದ್ಯರ ಕೆಲಸ ಅದನ್ನ ಜಸ್ಟ್ ಸಪೋರ್ಟ್ ಮಾಡೋದು. ಬಾಡಿ ವಿಲ್ ಹೀಲ್ ಬೈ ಇಟ್ಸೆಲ್ಫ್ and it has to heal itself. We are just there to support. ಅದರಲ್ಲಿ ಅದು ಸ್ವಾಭಾವಿಕ. ಆದರೆ ಅದಕ್ಕೆ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಈ ಲೈಫ್ ಸ್ಪ್ಯಾನ್ ಹೆಚ್ಚಾಗಿರೋದ್ರಲ್ಲಿ ಇದೆಲ್ಲ ಇವ್ರದ್ದು ಕಾಂಟ್ರಿಬ್ಯೂಷನ್ ಇದ್ದೇ ಇದೆ. ವಿ ಕೆನಾಟ್ ಡಿನೈ ಇಟ್. ಸುಮ್ಮನೆ ನಾವು ಏನೋ ವಾಟ್ಸಪ್ನಲ್ಲಿ ಬರೆಯುವಾಗ ಏನೂ ಹೇಳ್ಬೋದು, ಏನೂ ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ, ಆದರೆ ಅಲ್ಲ. ಹಾಗಾಗಿ ಈ ಸ್ಪೆಷಲೈಸೇಷನ್ ದಿನ ಹೋದಂಗೆ ಅಥವಾ ಎಲ್ಲರೂ ಮಾಡಿಸ್ತಾರೆ, ಎಲ್ಲರೂ ಮಾಡಿಸ್ಕೋಬೇಕು ಅಂತಲ್ಲ, ಆದರೆ ಸ್ಪೆಷಲೈಸೇಷನ್ನು ಈ ಮಟ್ಟಕ್ಕೆ ಬರ್ತಾ ಇದೆ. ಇನ್ನು ರೊಬೊಟಿಕ್ ಸರ್ಜರಿ ಬೇರೆ ಇದೆ, ಅದನ್ನು ನಾವು ಇನ್ನೊಂದು ಕಂತಿನಲ್ಲಿ ಮಾತಾಡೋಣ. ಆಮೇಲೆ ಇನ್ನೊಂದು ಇಲ್ಲಿ ಮೆನ್ಷನ್ ಮಾಡಬೇಕಾಗಿದ್ದು, ಇದೆಲ್ಲ ನೀವೆಲ್ಲೋ ಹೊರದೇಶಕ್ಕೆ ಹೋಗೋ ಅಗತ್ಯ ಇಲ್ಲ. ಇಲ್ಲೇ ನಮ್ಮ ಪಕ್ಕದಲ್ಲಿರುವಂಥ ನಾರಾಯಣದಂಥ ಸಂಸ್ಥೆಗಳಲ್ಲೇ ಇದಕ್ಕೆ ಬೇಕಾದ ಸ್ಪೆಷಲಿಸ್ಟ್ಗಳಿದ್ದಾರೆ, ಇದಕ್ಕೆ ಬೇಕಾದ ಇಕ್ವಿಪ್ಮೆಂಟ್ ಇದೆ. ಇವರಿಗೆ ಈಗಾಗಲೇ ಮಾಡಿರುವಂಥ ಟ್ರ್ಯಾಕ್ ರೆಕಾರ್ಡ್ ಇದೆ. ಈಗಾಗಲೇ ಹೇಳ್ತಾಯಿದ್ರು ಶ್ವಾಸಕೋಶವನ್ನು ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡಿದ್ರಿ. ಸೊ ಹಾಗಾಗಿ ಇನ್ನೂ ದಿನ ಹೋದಂಗೆ ಸ್ವಾಭಾವಿಕವಾಗಿ ನಮ್ಮ ಈ ಥರದ್ದು ನೀವು ಮಾಡ್ದಂಗೆ ನಮ್ಮ ಎಕ್ಸ್ಪರ್ಟೀಸ್ ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕೆ ತಕ್ಕಾಗಿ ಜನ ಅದಕ್ಕೆ ಮುಂದೆ ಬರ್ತಾರೆ ಅಂತ ಅಂದ್ಕೊಂಡು, ಅದು ಒಂದು ಲೆಕ್ಕದಲ್ಲಿ ನಮಗೆ ಯಾವುದೋ ದೇಶಕ್ಕೆ ನಮಗೆ ಭಾರತದಲ್ಲಿ ಇದ್ದಾಗ ನಮಗೆ ಅದ್ರ ಮಹತ್ವ ಗೊತ್ತಿಲ್ಲ. ಇದೇ ಪಾಕಿಸ್ತಾನದಲ್ಲ, ಬಾಂಗ್ಲಾದಲ್ಲ, ಇಂಥ ಸಣ್ಣ ಪುಟ್ಟ ದೇಶದಲ್ಲಿದ್ದವರಿಗೆ ಗೊತ್ತಾಗುತ್ತೆ. ಸಣ್ಣದಕ್ಕೂ ಬರಬೇಕು. ಬೇಡ, ಬಾಂಗ್ಲಾದಿಂದ ನಿಮ್ಮ ಸಂಸ್ಥೆದಲ್ಲೇ ಒಂದು 10-20% ಪೇಷಂಟ್ ಅವರೇ ಬರ್ತಾರೆ ಅಷ್ಟು ದೂರದಿಂದ. ಆಗ ನಮಗಿಲ್ಲಿ ಇದ್ದಾಗ ಅದರ ಮಹತ್ವ ಗೊತ್ತಿಲ್ಲ, ಇಲ್ಲದೆ ಹೋದಂಥ ಜಾಗಕ್ಕೆ ಹೋದರೆ ಗೊತ್ತಾಗುತ್ತೆ ಅದರದ್ದು ಇದನ್ನು. ಹಾಗಾಗಿ ಇಲ್ಲೇ ನಮ್ಮ ಪಕ್ಕದಲ್ಲಿರುವಂಥಲ್ಲೇ ಇದೆಲ್ಲ ಸ್ಪೆಷಾಲಿಟಿಗಳು ಡೆವಲಪ್ ಆಗ್ತಾ ಇದೆ. ಅದಕ್ಕೆ ನಾವು ಈ ಡಾಕ್ಟ್ರುಗಳಿಗಾಯಿತು, ಜೊತೆಗೆ ನಾರಾಯಣ ಹೆಲ್ತ್ ಅಂತ ಸಂಸ್ಥೆಗಳಿಗೆ ನಾವು ಧನ್ಯವಾದ ಹೇಳೋಕ್ಕೆ. ರಿಸ್ಕ್ ತೊಗೊಂಡಿರ್ತಾರೆ, ಅಷ್ಟು ಇನ್ವೆಸ್ಟ್ ಮಾಡಿರ್ತಾರೆ, ಅಷ್ಟು ಸ್ಪೆಷಾಲಿಟಿಯನ್ನು ಕ್ರಿಯೇಟ್ ಮಾಡಿರ್ತಾರೆ. ಹಾಗೆ ಮಾಡಿ ನಮಗೆ ನಿಮಗೆ ವರ್ಲ್ಡ್ ಕ್ಲಾಸ್
ಆರೋಗ್ಯ ಸೇವೆಯನ್ನು ವರ್ಲ್ಡ್ ಕ್ಲಾಸ್ ಯಾವುದೇ ಸರ್ಜರಿ ಇರ್ಬೋದು, ಮೆಡಿಕೇಷನ್ ಇರ್ಬೋದು, ಇನ್ನೊಂದಿರ್ಬೋದು ಕೊಡೋದನ್ನು ವ್ಯವಸ್ಥೆನೇ ಇಲ್ಲೇ ಮಾಡಿದ್ದಾರೆ ಅಂತ ಹೇಳ್ತಾ ಈ ಸಂದರ್ಭವನ್ನು ಬಳಸ್ಕೊಂಡು ನಾರಾಯಣ ಹೆಲ್ತ್ ಸಂಸ್ಥೆಗೆ ಧನ್ಯವಾದವನ್ನು ಹೇಳೋಣ. ಅಷ್ಟು ಜೊತೆಗೆ ಇವತ್ತು ನಮಗಿಷ್ಟು ಸಮಯ ಕೊಟ್ಟು ಅಚ್ಚ ಕನ್ನಡದಲ್ಲಿ ಸ್ಪಷ್ಟವಾಗಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಡಾಕ್ಟರ್ ವಿಜಯ್ ಅವರಿಗೆ ಧನ್ಯವಾದವನ್ನು ಇಷ್ಟಪಡ್ತೀವಿ. ವೀಕ್ಷಕರೇ, ಇನ್ನು ಮುಂದೆ ಹಲವಾರು ಇತರ ಆಸಕ್ತಿಯ ವಿಷಯವನ್ನು ಮತ್ತೆ ಚರ್ಚೆ ಮಾಡೋಣ. ಇವತ್ತಿನ ಈ ಕಂತನ್ನು ನೋಡಿದ್ದಕ್ಕೆ ತಮಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಆಯುಷ್ಮಾನ್ ಭವ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಮತ್ತೊಬ್ಬ ತಜ್ಞರ ಜೊತೆಗೆ ಮುಂದಿನ ಕಂತಲ್ಲಿ ಭೇಟಿಯಾಗೋಣ. ನಮಸ್ಕಾರ.